ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. 475ನೇ ಪುಟದಲ್ಲಿ ಉಪನಿಷತ್ತು ತಂ ಅನವರುದ್ಧೈವ ಅಮನ್ಯತ. ಇದರ ಬಗ್ಗೆ ನಿನ್ನೆ ಒಂದು ಸಣ್ಣ ಚರ್ಚೆ ಆಗಿದೆ. ಏನು ಅಂದ್ರೆ ಪಾಠ ಏನಿದೆ, ಅನವರುದ್ಧೇವ ಆಗಬೇಕು ಅನವರುದ್ಧೈವ ಆಗಬೇಕು ಅಂತ ನಾನು ನಿನ್ನೆ ಹೇಳುವಾಗ ಪ್ರಾಯ ರಘುತ್ತಮ ಸ್ವಾಮಿಗಳು ಹಾಗೆ ಪಾಠ ಇಟ್ಟುಕೊಂಡಿದ್ದಾರೆ, ರಾಯರು ಹಾಗೆ ಪಾಠ ಇಟ್ಟುಕೊಂಡಿಲ್ಲ ಅಂತೇನೋ ಹೇಳಿದಂತೆ ನನಗೆ ನೆನಪು. ಆದರೆ ಅದು ತಪ್ಪು. ರಘುತ್ತಮ ಸ್ವಾಮಿಗಳಾಗಲಿ ರಾಘವೇಂದ್ರ ಸ್ವಾಮಿಗಳಾಗಲಿ ಇಬ್ಬರೂ ಆ ಪಾಠವನ್ನು ಇಟ್ಟುಕೊಂಡಿಲ್ಲ. ಅನವರುದ್ಧೇವ ಅಂತ ಅನ್ನುವ ಪಾಠವನ್ನೇ ಇಟ್ಟುಕೊಂಡದ್ದು. ಯಾಕೆ ಅಂದರೆ ಮೂಲತಃ ಭಾಷ್ಯದಲ್ಲಿಯೇನೇ ಶ್ರೀಮದಾಚಾರ್ಯರು ಅನವರುದ್ಧೇವ ಅಂತ ಬರೀತಾರೆ ಮುಂದೆ. ಅಂದಮೇಲೆ ಪಾಠ ಇರೋದದ ಈ ಮುದ್ರಣ ಮಾಡಿದ ಮಹಾನುಭಾವರು ತಪ್ಪು ಮುದ್ರಣ ಮಾಡಿ ನಮಗೆ ರಾಯರ ಬಗ್ಗೆಯೂ ಅಥವಾ ರಘುತ್ತಮ ಸ್ವಾಮಿಗಳ ಬಗ್ಗೆಯೂ ತಪ್ಪು ಕಲ್ಪನೆ ಬರುವಂತೆ ಮಾಡಿದ ಪುಣ್ಯ ಅವರಿಗೆ ತಲುಪುತ್ತದೆ, ಶ್ರೇಯಸ್ ತಲುಪ್ತದೆ. ಅದರಿಂದ ಹಿಂಗೆ ತಪ್ಪು ಪ್ರಿಂಟ್ ಮಾಡಬಾರ್ದು. ಓದೋರಿಗೆ ಬಹಳ ಸಮಸ್ಯೆ ಆಗ್ತದೆ. ನೋಡ್ರಿ, ಆ ವಾಕ್ಯ ನೋಡ್ಕೊಳ್ರಿ. ರಘುತ್ತಮ ಸ್ವಾಮಿಗಳ ಪಾಠವೂ ಹಾಗಿಲ್ಲ, ರಾಯರ ಪಾಠವೂ ಹಾಗಿಲ್ಲ. ಯಾಕೆಂದರೆ ಮೂಲತಃ ಶ್ರೀಮದಾಚಾರ್ಯರೇ ತಂ ಅನವರುದ್ಧ್ಯ ಇವ ಅಮನ್ಯತ ಅಂತ ಇಟ್ಟುಕೊಂಡು ತಂ ಅನವರುದ್ಧೇವಾಮನ್ಯತ ಅಂತ ಸಂಧಿ ಸಹಿತವಾಗಿ ಮಾಡಿದ್ದಾರೆ ಪಾಠವನ್ನು. ಆದ್ದರಿಂದ ನಾವು ಏನು ತಿಳಿಯಬೇಕು? ಶುದ್ಧವಾದ ಪಾಠ. ತಂ ಅನವರುದ್ಧ್ಯ ಇವ ಅಮನ್ಯತ. ಅಕಾರ ಇಕಾರಗಳು ಸೇರಿದಾಗ ಏಕಾರವಾಗ್ತದೆ, ಗುಣಸಂಧಿ ಆಗ್ತದೆ. ಆವಾಗ ಅನವರುದ್ಧೇವ ಅಂತ ರೂಪ ಆಗ್ತದೆ. ಅನವರುದ್ಧೈವ ಅಂತ ಆಗುವುದೇ ಇಲ್ಲ. ಸರಿ, ಮುಗಿದೋಯ್ತು. ಇದು ಪಾಠ ಶುದ್ಧಿಯ ಬಗ್ಗೆ ಪ್ರಾರಂಭದಲ್ಲಿ ಯಾಕೆ ಹೇಳಿದ್ದೀನಿ, ನಿನ್ನೆ ಸಾಯಂಕಾಲ ಕೊನೆಯ ಪಾಠದಲ್ಲಿ ಇದು ಬಂದು ಸ್ವಲ್ಪ ನನಗನಿಸಿತ್ತು. ಇವತ್ತು ಅಧ್ಯಯನ ಮಾಡಿದಾಗ ಅದು ಸ್ಪಷ್ಟವಾಗಿದೆ. ಓಕೆ, ಮುಂದೆ ನೋಡ್ರಿ. ಈಗ ಈ 8ನೇ ಮಂತ್ರದಲ್ಲಿ ಏನು ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಮೊದಲು ಅನುವಾದ ಮಾಡುತ್ತೇನೆ. ಅನಂತರದಲ್ಲಿ ವಾಕ್ಯವನ್ನು ಓದ್ತಾ ಹೋಗೋಣಂತ. ಸರಿನಾ? ಬ್ರಹ್ಮದೇವರು ನಿನ್ನೆ ಕೆಲವರು ಪಾಠ ಹೇಳಿಸಿಕೊಳ್ಳುವಾಗ ಲಕ್ಷ್ಯ ಬೇರೆ ಕಡೆಗೆ ಕೊಟ್ಟಿದ್ದಾದ್ದರಿಂದ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸ್ಪಷ್ಟ 3-4 ಸರಿ ಒಂದು ವಿಷಯ ಹೇಳಿರ್ತೀನಿ ನಾನು, ಮತ್ತೆ ತಪ್ಪು ತಿಳ್ಕೋತಾರೆ. ಅದರಿಂದ ಶಬ್ದ ಪಾಠ ಸರಿ ಕೇಳಿಸ್ಕೋಬೇಕು ಎಲ್ಲರೂ. ತಂ ಅನವರುದ್ಧೈವ ಅಮನ್ಯತ. ವಿಷಯ ಏನು? ಪುರುಷ ದೇಹದಿಂದ ಬ್ರಹ್ಮದೇವರು ಹೊರಗೆ ಬಂದರು, ಪುನಃ ಆ ಪುರುಷ ದೇಹದಲ್ಲಿ ಪ್ರವೇಶ ಮಾಡಿದರು. ಮಾಡಿದ ಮೇಲೆ ಪ್ರವೇಶ ಮಾಡಿದ ಬ್ರಹ್ಮದೇವರು ಸ್ವೇಚ್ಛೆಯಿಂದ ಇನ್ನೊಂದು ಅಶ್ವಾಕಾರದ ಶರೀರವನ್ನು ತೆಗೆದುಕೊಂಡರು. ಎರಡೂ ಪ್ರತ್ಯೇಕ. ಪುರುಷ ದೇಹ ಪ್ರತ್ಯೇಕ, ಅಶ್ವಾಕಾರದ ದೇಹ ಪ್ರತ್ಯೇಕ. ಅದೇ ಕುದುರೆ ಆಯ್ತಾ, ಪುರುಷ ದೇಹವೇ ಕುದುರೆ ಆಯ್ತಾ, ಅದು ಆಯ್ತಾ ಇದು ಆಯ್ತಾ, ಯಾವ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಸ್ಪಷ್ಟವಾದ ವಿಷಯ. ಯಾವ ಶರೀರದಿಂದ ಬ್ರಹ್ಮದೇವರು ಹೊರಗೆ ಬಂದಿದ್ರೋ ಆ ಶರೀರದಲ್ಲಿ ಬ್ರಹ್ಮದೇವರು ಪ್ರವೇಶ ಮಾಡಿದರು. ಅಂದರೆ ಸಂವತ್ಸರ ನಾಮಕನಾದ ಬ್ರಹ್ಮದೇವರ ಶರೀರದಲ್ಲಿ ಪುನಃ ಬ್ರಹ್ಮದೇವರು ಪ್ರವೇಶ ಮಾಡಿದರು. ಮಾಡಿದ ಮೇಲೆ ಅಶ್ವಮೇಧಯಾಗದ ಸಾಧನವಾದದ್ಯಾವುದು? ಕುದುರೆ ಅಂತ ನೆನಪಿಗೆ ಬಂತು. ನೆನಪಿಗೆ ಬಂದದ್ದಕ್ಕೆ ಆ ಬ್ರಹ್ಮದೇವರು ಇಚ್ಛೆಯಿಂದ ತಮ್ಮದೇ ಆದ ಇನ್ನೊಂದು ರೂಪವನ್ನು ಸ್ವೀಕಾರ ಮಾಡಿದರು. ಹೇಗೆ ಹಿಂದಿನ ಪಾಠದಲ್ಲಿ ಅಗ್ನಿಂ ಆದಿತ್ಯಂ ವಾಯುಂ ಅಂತ ಒಂದು ವಾಯುದೇವರೇ 3 ರೂಪಗಳನ್ನು ತೆಗೆದುಕೊಂಡ್ರು ಅಂತ ಕೇಳ್ತೀವಿ, ಹಾಗೆ ಬ್ರಹ್ಮದೇವರೇ ಇನ್ನೊಂದು ರೂಪವನ್ನು ತೆಗೆದುಕೊಂಡರು. ಯಾವ ರೂಪ ಅದು? ಅಶ್ವಾಕಾರದ ರೂಪ. ಹೀಗಾಗಿ 2 ಪ್ರತ್ಯೇಕ ರೂಪಗಳು. ಮುಗೀತು. ಈಗ ಮುಗಿದ ಮೇಲೆ ಈಗೇನು ವಿಷಯ ಹೇಳಬೇಕಾಗಿದೆ? ಅಶ್ವಾಕಾರದ ರೂಪವನ್ನು ತೆಗೆದುಕೊಂಡು ಬ್ರಹ್ಮದೇವರು ಅಶ್ವಮೇಧಯಾಗಕ್ಕಾಗಿ ಆ ಕುದುರೆಯನ್ನು 1 ವರ್ಷಗಳ ಕಾಲ ಎಲ್ಲ ಕಡೆಗೆ ಸಂಚಾರ ಮಾಡಿಸಿದ್ರಂತೆ.
ಎಲ್ಲ ಕಡೆಗೆ ಸಂಚಾರ ಮಾಡಿಸಿದರು. ಅಡೆತಡೆಗಳಿಲ್ಲದೆ ಅಂತ. ಅಡೆತಡೆಗಳಿಲ್ಲದೆ ಅಂತಂದಾಗ ನಿನ್ನೊಂದು ಪ್ರಶ್ನೆ ಮಾಡಿದರು ಯಾರೋ ಒಬ್ಬರು ಜಿಜ್ಞಾಸುಗಳು. ಏನು ಅಂದರೆ, ಅಡೆತಡೆ ಇರಲಿಕ್ಕೆ ಯಾರಿದ್ದಾರೆ ಆಚಾರ, ಜಗತ್ ಸೃಷ್ಟಿನೇ ಆಗಿಲ್ಲ, ಇನ್ನೂ ಅಡೆತಡೆ ಎಲ್ಲ ಆಗ್ಬೇಕು ಅಂತ ಹಿಂಗೊಂದು ಪ್ರಶ್ನೆ ಮಾಡಿಕೊಂಡ್ರು. ಇಲ್ಲಿರೋದೇನದ ಅಂತಂದ್ರೆ, ಬ್ರಹ್ಮದೇವರು ಮಾಡುತ್ತಿರುವ ಸೃಷ್ಟಿಯನ್ನಷ್ಟೇ ಹೇಳುತ್ತಿದ್ದಾರೆ. ಆ ಕಡೆಗೆ ಪರಮಾತ್ಮ ಮಾಡಿದ ಉಳಿದ ಪಶು ಪಕ್ಷಿಗಳ, ಜನರ, ಲೋಕದ ಸೃಷ್ಟಿಯನ್ನು ಈ ಭಾಗದಲ್ಲಿ ಹೇಳಿಲ್ಲವಾದ್ದರಿಂದ ಉಳಿದ ಸೃಷ್ಟಿ ಆಗೇ ಇಲ್ಲ ಅಂತ ತಿಳಿಯಬಾರದು. ಹಾಗೂ ಬ್ರಹ್ಮದೇವರು ಇನ್ನುಳಿದ ಯಾವ ಸೃಷ್ಟಿಯನ್ನು ಮಾಡದೇ ಇದನ್ನು ಮಾಡಿದ್ದಾರೆ ಅಂತಲೂ ತಿಳಿಯಬಾರದು. ಬ್ರಹ್ಮದೇವರು ಬೇರೆ ಬೇರೆ ಸೃಷ್ಟಿಗಳನ್ನು ಮಾಡ್ತಿದ್ದಾರೆ, ಪರಮಾತ್ಮ ಸೃಷ್ಟಿ ಮಾಡ್ತಿದ್ದಾನೆ, ಜಗತ್ ನಡೀತಾ ಇದೆ. ಅದು ಎಲ್ಲದರ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಯಜ್ಞವನ್ನು ಮಾಡಬೇಕು, ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಈ ಪ್ರಸಂಗ ನಡೀತು ಅಂತ ಇಷ್ಟೇ ಅರ್ಥವೇ ಹೊರತಾಗಿ ಉಳಿದದ್ಯಾವುದು ಸೃಷ್ಟಿಯಾಗಿರಲಿಲ್ಲ ಎಂಬ ಭಾವನೆ ನಮಗೆ ಬರಬಾರದು. ಒಂದು. ಎರಡನೆಯದ್ದು, ಈಗ ಇನ್ನು ಒಂದು ಪಕ್ಷದಲ್ಲಿ ಯಾವುದೇ ಸೃಷ್ಟಿಯಾಗಿರಲಿಲ್ಲ ಅಂದರೆ ಪ್ರಜೆಗಳ ಸೃಷ್ಟಿಯಾಗಿರಲಿಲ್ಲ. ಪರಮಾತ್ಮ ತನ್ನ ವೀರ್ಯ ಹಾಗೂ ಜಲದ ಫೇನಿನ ಮೂಲಕವಾಗಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರಿಂದ ಬ್ರಹ್ಮಾಂಡಗಳಲ್ಲಿ ಲೋಕಗಳ ಸೃಷ್ಟಿಯಂತೂ ಆಗೇ ಬಿಟ್ಟದು. ಪ್ರಜೆಗಳು ವಾಸ ಮಾಡುತ್ತಿಲ್ಲ ಎಂದು ಇಟ್ಟುಕೊಂಡರೂ ಕೂಡ ಹಾಗಿಲ್ಲ, ಪ್ರಜೆಗಳು ವಾಸ ಮಾಡುತ್ತಿದ್ದಾರೆ. ಹಾಗಿಟ್ಟುಕೊಂಡರೂ ಕೂಡ ಏನರ್ಥ ಬರ್ತದೆ ಅಂದರೆ, ಬ್ರಹ್ಮದೇವರು ಕುದುರೆಯನ್ನು ಇಲ್ಲಿ ಹೋಗಬೇಕು, ಇಲ್ಲಿ ಹೋಗಬಾರದು ಎಂದು ತಡೆಯನ್ನ ಮಾಡದೆ ಎಲ್ಲ ಕಡೆಗೆ ಕಳಿಸಿದ್ರು ಅಂತೂ ಅರ್ಥವನ್ನ ಮಾಡಲಿಕ್ಕೆ ಬರ್ತದೆ. ಯಾಕೆ? ಈಗ ಉದಾಹರಣೆಗೆ ನಾನು ಅಶ್ವಮೇಧ ಯಾಗ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಇಟ್ಟುಕೊಳ್ಳೋಣ. ರಾಜನಾಗಿದ್ದಕ್ಕೆ ಕುದುರೆಯನ್ನು ಬಿಡ್ತೀನಿ. ನಾನೇನಂತೀನಿ, ದಕ್ಷಿಣ ದಿಕ್ಕಿಗೆ ಮಾತ್ರ ಹೋಗಲಿ ಕುದುರೆ, ಪೂರ್ವ ಪಶ್ಚಿಮಕ್ಕೆ ಹೋಗೋದು ಬೇಡ. ಪೂರ್ವ ದಿಕ್ಕಿಗೆ ಮಾತ್ರ ಹೋಗಲಿ ಕುದುರೆ, ದಕ್ಷಿಣ ದಿಕ್ಕಕ್ಕೆ ಹೋಗೋದು ಬೇಡ ಅಂತ ನಾನು ತಡೆಯನ್ನ ಒಡ್ಡಬಹುದು. ನನ್ನ ಅನುಕೂಲವನ್ನು ನೋಡಿಕೊಂಡು ಈ ಬಾರಿ ನಾವು ಪೂರ್ವ ದಿಕ್ಕಿಗೆ ಹೋಗೋದಪ್ಪ, ಮತ್ತೆ ಬರೋದು, ಮತ್ತೆ ಪಶ್ಚಿಮ ದಿಕ್ಕಕ್ಕೆ ಹೋಗೋದು, ಮತ್ತೆ ಬರೋದು, ಹೀಗೂ ವ್ಯವಸ್ಥೆಯನ್ನ ಮಾಡಿಕೊಳ್ಳಬಹುದು. ಆದರೆ ಚತುರ್ಮುಖ ಬ್ರಹ್ಮದೇವರು ಈ ತರಹದ ಯಾವ ವ್ಯವಸ್ಥೆಯನ್ನೂ ಮಾಡಲಿಲ್ಲ. ಎಲ್ಲಿಯಾದರೂ ಹೋಗಲಿ ಎಂದರು. ಇದು ಅಡೆತಡೆ ಇಲ್ಲದೆ ಅಂತನ್ನೋ ಅರ್ಥಕ್ಕೆ ನಾವು ಹೇಳಲಿಕ್ಕೆ ಬರ್ತದೆ. ಎರಡು ರೀತಿಯಿಂದ ವಿವರಣೆಯನ್ನು ಕೊಟ್ಟಿದ್ದೇನೆ. ಅಂದ ಮೇಲೆ ಆಯಿತು, ಒಂದು ವರ್ಷ ಹೋಗಿ ಬಂದ ಮೇಲೆ ಆ ಕುದುರೆಯನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರು. ಅಶ್ವಮೇಧ ಯಾಗ ಆಯಿತು, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಇನ್ನು ಉಳಿದ ಪಶುಗಳನ್ನು ಉಳಿದ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ಬ್ರಹ್ಮದೇವರು. ಎರಡನೇ ಮಾತು ಅಂದರೆ ಹೊಸ ಅಂಶ. ಕುದುರೆಯಾದ ಮೇಲೆ ಕುರಿ, ಆಡು, ಎಮ್ಮೆ, ಮತ್ತೊಂದು, ಮುಗುದೊಂದು, ಈ ಪ್ರಾಣಿಗಳನ್ನೆಲ್ಲವನ್ನೂ ಕೂಡ ಬ್ರಹ್ಮದೇವರು ಆಯಾ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಎರಡನೇದ್ದು. ಮುಂದೆ ಈಗೇನಾಯಿತು ಅಂದ್ರೆ, ಕುದುರೆ ಅಂತನ್ನುವುದು ಇದು ಬ್ರಹ್ಮದೇವರಿಗೆ ಮಾತ್ರ ಮೀಸಲಾದ, ಬ್ರಹ್ಮದೇವರು ಮಾಡಿರುವಂತಹ ಯಜ್ಞಕ್ಕೆ ಸಂಬಂಧಪಟ್ಟದ್ದಾಯಿತು. ಅದಕ್ಕೆ ಪ್ರಾಜಾಪತ್ಯ ದೈವತ ಅಂತ ಕರೀತಾರೆ. ಇನ್ನುಳಿದ ಪಶುಗಳಿಗೆ ಸರ್ವದೈವತ ಅಂತ ಕರೀತಾರೆ, ಎಲ್ಲ ದೇವತೆಗಳಿಗೆ ಹೋಗುವಂತಹದ್ದು ಅಂತ. ಆದಮೇಲೆ ಬ್ರಹ್ಮದೇವರು ಮಾತ್ರ ಅಶ್ವಮೇಧ, ಈ ಕುದುರೆ ಮಾತ್ರ ಅಶ್ವಮೇಧ ಅಂತ ತಿಳಿಬೇಡ್ರಿ. ಏನು ಸೂರ್ಯ ಇದ್ದಾನೆ ಇವನು ಅಶ್ವಮೇಧ, ಈ ಅಗ್ನಿ ಏನಿದೆ ಇದು ಅಶ್ವಮೇಧ, ಈ ಲೋಕಗಳೇನಿವೆಯೋ ಇವುಗಳು ಅಶ್ವಮೇಧ ಅನ್ನುವ ಮುಂದಿನ ಮಾತು. ಅದರ ಅರ್ಥ ಏನು ಅಂದರೆ, ಚತುರ್ಮುಖ ಬ್ರಹ್ಮದೇವರು ಅಶ್ವಾಕಾರದಲ್ಲಿ ಇದ್ದು ಅಶ್ವಮೇಧ ಯಾಗವನ್ನು ಮಾಡಿದರು, ಅದೊಂದು ಅಶ್ವಮೇಧ. ಇದೇ ಬ್ರಹ್ಮದೇವರು ಸೂರ್ಯಾಂತರ್ಗತರಾಗಿದ್ದಾರೆ, ಅಶ್ವಮೇಧ ಶಬ್ದದಿಂದ ಕರೆಸಿಕೊಳ್ಳುವಂಥವರು. ಹಾಗಾಗಿ ಸೂರ್ಯನೂ ಅಶ್ವಮೇಧ. ಅದೇ ಬ್ರಹ್ಮದೇವರು ಅಗ್ನಿಯಲ್ಲಿ ಇದ್ದಾರಾದ್ದರಿಂದ ಅದು ಅಶ್ವಮೇಧ. ಸಕಲ ಲೋಕಗಳಲ್ಲಿ ವ್ಯಾಪಿಸಿಕೊಂಡಿದ್ದಾರಾದ್ದರಿಂದ ಅದನ್ನೂ ಅಶ್ವಮೇಧ ಎಂದು ಕರೆಯಬೇಕು. ಯಾಕೆ? ಬ್ರಹ್ಮದೇವರಿಗೇನೇ ಅಶ್ವಮೇಧ ಅಂತ ಹೆಸರು ಇದ್ದದ್ದರಿಂದ ಆ ಬ್ರಹ್ಮದೇವರು ಎಲ್ಲೆಲ್ಲಿ ಇರ್ತಾರೋ ಅದನ್ನೆಲ್ಲವನ್ನು ಅಶ್ವಮೇಧ ಎಂದು ಕರೆಯಬಹುದು. ಆಯಿತು, ಸಂತೋಷ. ಏನು ಭಾಳ ದೊಡ್ಡ ವಿಚಾರ ಅಂದರೆ ಅದೇನು ನಮಗೆ ಬುದ್ಧಿ ಮೀರಿದ್ದು ವಿಷಯ ಅಂತೇನು ಅರ್ಥ ಅಲ್ಲ. ಬ್ರಹ್ಮದೇವರಿಗೆ ಅಶ್ವಮೇಧ ಅಂತ ಹೆಸರು, ಅಲ್ಲಲ್ಲಿ ಇದ್ದಾರೆ, ಅವುಗಳನ್ನು ಕರೆದಿವಿ ಅಂತ. ಈ ಸಮಯದಲ್ಲಿ ನೀವೇನು ಮಾಡಿದ್ದು ಅಂದರೆ, ಎಲ್ಲ ಲೋಕಗಳಲ್ಲಿ ಬ್ರಹ್ಮದೇವರಿದ್ದಾರೆ ಅಂತ ಹೇಳಿ ಬ್ರಹ್ಮದೇವರಿಗೆ ಅಶ್ವಮೇಧವನ್ನು ಹೇಳುವ ಸಂದರ್ಭದಲ್ಲಿ ಸಕಲ ಲೋಕಗಳಲ್ಲಿ ವ್ಯಾಪ್ತತ್ವವನ್ನು ಹೇಳಿಬಿಟ್ರಿ. ಹಾಗಿದ್ರೆ ಬ್ರಹ್ಮದೇವರೇ ಸರ್ವೋತ್ತಮರಾಗಿಬಿಟ್ರ?
ಅಂತಂದರೆ ಇಲ್ಲ. ಹಾಗೆ ಮಂದಾಶಂಕ ಬಂದರೂ ಕೂಡ ತಿಳಿಯಬಾರದು. ಹಾಗೆ ಬ್ರಹ್ಮದೇವರು ಸಕಲ ಲೋಕಗಳಲ್ಲಿ, ಅಗ್ನಿಯಲ್ಲಿ, ಸೂರ್ಯನಲ್ಲಿ ಅಶ್ವಮೇಧದ ಕುದುರೆಯಾಗಿ ಸಂವತ್ಸರ ನಾಮಕನಾಗಿದ್ದರೂ ಕೂಡ ಅವರಿಗೂ ನಿಯಾಮಕನಾದ ಒಬ್ಬ ದೇವತೆ ಇದ್ದಾನೆ. ಅವನ್ಯಾರು ಅಂದರೆ ಮೃತ್ಯು. ಯಾರ ಮೃತ್ಯು ಅಂದರೆ ನರಸಿಂಹದೇವರು. ಆ ನರಸಿಂಹದೇವರನ್ನ ಮೃತ್ಯು ಅಂತ ಕರೀತಾರೆ. ಹೀಗೆ ಈ ಮೃತ್ಯು ಅಂದರೆ ನರಸಿಂಹದೇವರನ್ನು ಸರ್ವೋತ್ತಮನಾಗಿ ಧ್ಯೇಯವಾಗಿ, ನನ್ನಿಂದ ಧ್ಯೇಯನಾದವನು ಸರ್ವೋತ್ತಮನಾದವನು ಎಂದು ಚಿಂತಿಸಿದ್ದರಿಂದ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಬ್ರಹ್ಮದೇವರು ಅಪಮೃತ್ಯುವಿನಿಂದ ಪರಿಹಾರಗೊಂಡರು. ಅಂದರೆ ನರಸಿಂಹನ ಚಿಂತನೆಯಿಂದ ಅಪಮೃತ್ಯು ಪರಿಹರಿಸುತ್ತದೆ ಎಂದು ಲೋಕಕ್ಕೆ ತಿಳಿಸಿಕೊಟ್ಟರು. ಇಷ್ಟು ಈ ಘಟ್ಟದಲ್ಲಿ ಬಂದಿರುವಂತಹ ವಿಷಯ. ಈಗ ಒಂದೊಂದೇ ವಾಕ್ಯವನ್ನು ಓದ್ತಾ ವಿಷಯವನ್ನು ಹೇಳ್ತಾ ಹೊರಡುತ್ತೇನೆ. ಅನಂತರದಲ್ಲಿ ಭಾಷ್ಯವನ್ನು ಓದೋಣ. ಎಲ್ಲ ಪೂರ್ಣ ಮುಗಿದ ಮೇಲೆ ಏನಾದರೂ ಪ್ರಶ್ನೆಗಳು ಬಂದಿದ್ದಿದ್ರೆ ಉತ್ತರವನ್ನು ಕೊಡುತ್ತೇನೆ. ಅಲ್ಲಿವರೆಗೆ ಯಾವ ಉತ್ತರವನ್ನು ಕೊಡುವುದಿಲ್ಲ. ತಮ್ಮ ಅನವರುದ್ಧ್ಯ ಇವ ಅಮನ್ಯತ. ತಮ್ ಆ ಅಶ್ವರೂಪದ ತನ್ನ ರೂಪವನ್ನು ಅಂದರೆ ಕುದುರೆಯ ಆಕಾರದಲ್ಲಿದ್ದ ತನ್ನ ರೂಪವನ್ನು, ತಾನೇ ಕುದುರೆಯಾಗಿದ್ದನ್ನು, ಅನವರುದ್ಧ್ಯ ತಡೆಯಿಲ್ಲದೇನೆ, ರಿಸ್ಟ್ರಿಕ್ಷನ್ ಇಲ್ಲ, ಈ ಕಡೆಗೆ ಹೋಗಬೇಕು ಈ ಕಡೆಗೆ ಹೋಗಬಾರದು ಎಂಬುವ ಯಾವ ನಿಯಮವನ್ನು ಇಟ್ಟುಕೊಳ್ಳದೆ ಸಂಚಾರ ಮಾಡಿಸುತ್ತೇನೆ ಅಂತ ಬ್ರಹ್ಮದೇವರು ಸಂಕಲ್ಪ ಮಾಡಿದರು. ತಂ ಸಂವತ್ಸರಸ್ಯ ಪರಸ್ತಾದ್ ಆತ್ಮನಃ ಆಲಭತ. ಪದ ವಿಭಾಗವನ್ನು ಮಾಡ್ತಾ ಇದ್ದೀನಿ. ಪದಚ್ಛೇದದ ಜೊತೆಗೆ ವಾಕ್ಯಗಳು ಓದಿ ಅರ್ಥ ಹೇಳ್ತಿದ್ದೀನಿ. ಮೊದಲನೇ ವಾಕ್ಯದಲ್ಲಿ ತಂ ಅನವರುದ್ಧ್ಯ ಇವ ಅಮನ್ಯತ. ಇವ ಅನ್ನೋದು ಯಾಕೆ ಬಂತು ಅಂದರೆ ಭಾವಬೋಧಕಾರರು ಭಾವದೀಪಕಾರರು ಇಬ್ಬರು ಏನಂತಾರೆ ಅಂತಂದರೆ, ಲೋಕದಲ್ಲಿ ಕುದುರೆ ಒಂದು ಬೇರೆ ಇರ್ತದೆ, ಅಂದರೆ ಸಂಚರಿಸುವ ಪ್ರಾಣಿ ಒಂದು ಬೇರೆ ಇರ್ತದೆ, ಸಂಚಾರಕ್ಕೆ ಬಿಡುವ ಯಜಮಾನ ಒಬ್ಬ ಬೇರೆ ಇರ್ತಾನೆ. ಇಲ್ಲಿ ಸಂಚಾರ ಹೊರಟ ಕುದುರೆಯದ್ದು ಅವರದ್ದೇ ರೂಪ, ಸಂಚಾರ ಕಳಿಸಿದ ಯಜಮಾನನದ್ದು ಅವನೇ ರೂಪ. ಆದ್ದರಿಂದ ಆ ವಿಶೇಷವನ್ನು ಸೂಚಿಸುವುದಕ್ಕಾಗಿ ಇವ ಎಂದು ಹೇಳಿದ್ದಾರೆ. ಸರಿ ಆಯ್ತಾ? ಮುಂದೆ ತಂ ಸಂವತ್ಸರಸ್ಯ ಪರಸ್ತಾತ್ ಆತ್ಮನಃ ಆಲಭತ. 1 ವರ್ಷಗಳ ಕಾಲ ಅದು ಸಂಚಾರ ಮಾಡಿಕೊಂಡು ಬಂದ ಮೇಲೆ ಆತ್ಮನಃ ಅಲ್ಲ ಆತ್ಮನೇ ಆಲಭತ ಇರಬೇಕದು. ಅಂದರೆ ತನ್ನ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ವೇದವನ್ನು ಆತ್ಮನಃ ಅಂತ ಮಾಡಬಾರದು, ಆತ್ಮನೇ ಅಂತ ಮಾಡಬೇಕು. ಷಷ್ಠಿ ವಿಭಕ್ತಿ ಅಲ್ಲ, ಚತುರ್ಥಿ ವಿಭಕ್ತಿ. ಆತ್ಮನೇ ಅಂತನ್ನೋ ಶಬ್ದವನ್ನು ನೋಡಿದಾಗ ತನಗೇ ಸಮರ್ಪಣೆ ಮಾಡಿಕೊಂಡ್ರೇನೋ ಅಂತ ಅನಿಸ್ತದೆ. ಅಲ್ಲ, ಅದಕ್ಕೆ ಸ್ವಾಂತರ್ಯಾಮಿಣೇ ಭಗವತೆ ಅಂತನ್ನುವ ಅರ್ಥವನ್ನು ಇಬ್ಬರು ವ್ಯಾಖ್ಯಾನಕಾರರು ಬರೀತಾರೆ. ಏನು ಮಾಡಬೇಕು? ಸಂವತ್ಸರ ಕಾಲ ಸಂಚಾರ ಮಾಡಿಕೊಂಡ ಬಂದ ಆ ಕುದುರೆಯನ್ನು ತನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಬ್ರಹ್ಮದೇವರು ಸಾಕ್ಷಾತ್ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾಗ ಮಾಡಿದರೂ ಯಾಗದಲ್ಲಿ ಆ ಕುದುರೆಯನ್ನು ಭಗವಂತನಿಗೆ, ಸ್ವಾಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದರು. ಪಶೂನ್ ದೇವತಾಭ್ಯ ಪ್ರತ್ಯೌಹತ. ಪಶೂನ್ ಇನ್ನುಳಿದ ಪಶುಗಳನ್ನು ಅಂದರೆ ಯಾವುದು? ಆಡು, ಕುರಿ ಮೊದಲಾದವುಗಳನ್ನು ದೇವತಾಭ್ಯ ಬೇರೆ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರತ್ಯೌಹತ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಅಶ್ವಮೇಧ ಯಾಗ ಆಗಲಿಲ್ಲ, ಇನ್ನು ಬೇರೆ ಬೇರೆ ಯಾಗಗಳು ಆದವು. ಆ ಯಾಗಗಳಾದದ್ದಕ್ಕೆ ಅವುಗಳನ್ನೆಲ್ಲವನ್ನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ತಸ್ಮಾತ್ ಆದ್ದರಿಂದ ಸರ್ವದೈವತ್ಯಂ ಪ್ರೋಕ್ಷಿತಂ, ಎಲ್ಲ ದೇವತೆಗಳಿಗೆ ಸಂಬಂಧಪಟ್ಟದ್ದು ಪ್ರೋಕ್ಷಿತ. ಪ್ರೋಕ್ಷಿತ ಅಂದರೆ ಮಂತ್ರಪೂತವಾದ ಪಶು. ಸರ್ವದೈವತ್ಯಂ ಪ್ರೋಕ್ಷಿತಂ. ಪ್ರೋಕ್ಷಿತಂ ಅಂದರೆ ಮಂತ್ರಪೂತವಾದ ಪಶು ಅಂತರ್ಥ. ಏನಾಯಿತು? ವಿಭಾಗ ಮಾಡಿದರು. ಕುದುರೆಯೊಂದು ಪಶು, ಇನ್ನುಳಿದ ಪಶುಗಳು ಒಂದು. ಕುದುರೆ ಎಂಬ ಪಶುವನ್ನು ಬ್ರಹ್ಮದೇವರು ಸಾಕ್ಷಾತ್ ಸ್ವ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಶ್ವಮೇಧ ಯಾಗದಲ್ಲಿ ಸಮರ್ಪಣೆಯನ್ನು ಮಾಡಿದರೆ, ಇನ್ನಿತರ ಪಶುಗಳನ್ನು ಇನ್ನಿತರ ದೇವತೆಗಳು ಅಂದರೆ ಗರುಡಶೇಷ ರುದ್ರದೇವರಿಂದ ಮೊದಲುಗೊಂಡು ಪುಷ್ಕರಾಂತ ದೇವತೆಗಳವರೆಗಿರುವ ಅಂತರ್ಯಾಮಿಯಾದ ಪರಮಾತ್ಮನಿಗೆ ತಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಲೋಕದಲ್ಲಿ ಏನು ರೂಢಿಗೆ ಬಂದದ್ದು? ಇತರ ದೇವತೆಗಳನ್ನು ಕುರಿತು ಯಾಗ ಮಾಡುವಾಗ ಬೇರೆ ಬೇರೆ ಪಶುಗಳನ್ನು ಯಾಗದಲ್ಲಿ ಕೊಡಬೇಕು, ಚತುರ್ಮುಖನನ್ನು ಕುರಿತು ಯಾಗ ಮಾಡುವಾಗ ಅಶ್ವವನ್ನು ಕೊಡಬೇಕು ಎಂದು ಬಂತು. ಅದಕ್ಕೆ ಶಬ್ದ ತಸ್ಮಾತ್ ಸರ್ವದೈವತ್ಯಂ ಪ್ರೋಕ್ಷಿತಂ
ಪ್ರಾಜಾಪತ್ಯಂ ಆಲಭಂತ. ಮಿಸ್ಪ್ರಿಂಟು ಏನು, ಪ್ರಾಜಾತ್ಪತ್ಯಂ ಆಗ್ಯದ, ತಪ್ಪಾಗ್ಯದ. ಪ್ರಾಜಾಪತ್ಯಂ ಮಾಡ್ಕೊಡ್ರಿ ಪುಸ್ತಕದೊಳಗೆ. ಯಾರ ಪುಸ್ತಕದಲ್ಲಿ ತಪ್ಪಾಗ್ಯದ ಅವರಿಗಷ್ಟೇ ಸಂಬಂಧಿಸಿದ್ದು. ಪ್ರಾಜಾತ್ಪತ್ಯಂ ಆಗ್ಯದ, ತ ಪ ಕೂಡ್ಯದ ಬೇಡ, ಪ್ರಾಜಾಪತ್ಯಂ ಮಾಡ್ಕೊಳ್ರಿ. ತ ಪ ಕಾಟ್ ಹೊಡೆದು ಪ ಬರ್ಕೊಳ್ರಿ. ಆಲಭಂತ, ಪ್ರಾಜಾಪತ್ಯ ಅಂದರೆ ಪ್ರಜಾಪತಿಯು ದೇವತೆಯಾಗಿರುವ, ಅರ್ಥಾತ್ ಬ್ರಹ್ಮದೇವರು ದೇವತೆಯಾಗಿರುವಂತಹ ಕುದುರೆಯನ್ನು ಅವರಂತರ್ಯಾಮಿಯಾದ ಪರಮಾತ್ಮನಿಗೆ ಕೊಡಬೇಕು. ಕೂಡ ಹಾಗೆ ಯಜ್ಞದಲ್ಲಿ ವ್ಯವಸ್ಥೆ ಉಂಟು. ಸ್ವಾರಸ್ಯವನ್ನು ತೋರಿಸ್ತಾ ಇದ್ದಾರೆ. ಯಾರು? ಭಾವದೀಪಕಾರರು, ರಾಯರು. ಏನಂತಾರ? ಈಗ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರುವಾಗ ಬ್ರಹ್ಮದೇವರು ಮಾಡಿದರೂ ಸಂತೋಷ, ಬ್ರಹ್ಮದೇವರು ತನ್ನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಒಪ್ಪಿಸಿಬಿಟ್ರು. ಇಂದ್ರದೇವರ ಅಶ್ವಮೇಧ ಯಾಗವನ್ನು ಮಾಡಿದರು ಅಂತ ಇಟ್ಕೊಳ್ರಿ, ವರುಣದೇವರ ಅಶ್ವಮೇಧ ಯಾಗವನ್ನು ಮಾಡಿದರು ಅಂತ ಇಟ್ಕೊಳ್ರಿ. ಅವರು ಸ್ವಾಂತರ್ಯಾಮಿಯಾದವನನ್ನು ಕೊಡಬೇಕಾ ಅಥವಾ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಬರ್ತಾರಾ ಅಂತ ಕೇಳಿದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ವಾಕ್ಯ ನಿಮ್ಮಲ್ಲಿ ಪುಸ್ತಕದಲ್ಲಿಲ್ಲ, ನನ್ನ ಪುಸ್ತಕದಲ್ಲಿ ಉಂಟು, ಅದನ್ನು ಓದ್ತಾ ಇದ್ದೀನಿ. ಅಶ್ವಮೇಧೀಯ ಅಶ್ವಸ್ಯ ಯಾಗಸ್ಯ ಅಲ್ಲ, ಅಶ್ವಮೇಧೀಯ ಅಶ್ವಸ್ಯ ಪ್ರಜಾಪತಿ ದೇವತಾಕತ್ವಾತ್ ಪ್ರಜಾಪತಿ ಇತರ ಕರ್ತೃಕ ಯಾಗೇ. ಒಂದು ವೇಳೆ ಚತುರ್ಮುಖ ಬಿಟ್ಟು ಬೇರೆಯವರು ಅಶ್ವಮೇಧ ಯಾಗ ಮಾಡಿದರೆ ಸದೇಹಮಾನಿ ಹರಗೆ ಪ್ರಣಮೇತ್ ಕೇವಲಾಯವ ಇತ್ಯುಕ್ತನ್ಯಾಗೇನ ಪ್ರಜಾಪತಿ ಸಹಿತ ಹರಯೇ ಹವಿರ್ಧಾನಂ. ಬ್ರಹ್ಮದೇವರಿಂದ ಕೂಡಿಕೊಂಡು ಪರಮಾತ್ಮನಿಗೆ ಹವಿರ್ಧಾನವನ್ನು ಮಾಡಬೇಕು. ಅಂದ್ರೆ ಇಂದ್ರದೇವರು ಮಾಡ್ಲಿಕ್ಕತ್ತಾರ ಅಶ್ವಮೇಧ ಯಾಗವನ್ನು, ಕುದುರೆಯನ್ನು ಸಮರ್ಪಣೆ ಮಾಡಿದರು. ಕೇವಲ ಪರಮಾತ್ಮನಿಗ ಅಂದ್ರೆ ಅಲ್ಲ, ಬ್ರಹ್ಮ ಸಹಿತನಾದ ಪರಮಾತ್ಮನಿಗೆ ಸಮರ್ಪಣೆ. ಬ್ರಹ್ಮ ಸಹಿತನಾದ, ಯಾಕ? ಸದೇಹಮಾನಿ ಹರಯೇ. ಎಲ್ಲಿ ಬಂತಿದು ಅಂತಂದ್ರೆ ಇದನ್ನ ನ್ಯಾಯವನ್ನು ಎಲ್ಲಿಂದ ತಗೊಂಡು ಬಂದರು ರಾಯರು ಅಂದರೆ ಭಾಗವತದ ಚತುರ್ಥ ಸ್ಕಂದದಲ್ಲಿ ರುದ್ರದೇವರು ಪಾರ್ವತೀ ದೇವಿಗೆ ಪ್ರಶ್ನೆ ಉತ್ತರವನ್ನು ಮಾಡುವಾಗ ನಮ್ಮಪ್ಪ ದಕ್ಷ ಪ್ರಜಾಪತಿ ಯಾಕೆ ನಮಸ್ಕಾರ ಮಾಡಲಿಲ್ಲ ನೀವು ಅಂತ ಕೇಳಿದ್ರೆ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೆ, ಆದ್ದರಿಂದ ನಿಮ್ಮಪ್ಪನಿಗೆ ಮಾಡಿಲ್ಲ ಅಂತ ಹೇಳಿದರು. ಯಾವ ಅಂತರ್ಯಾಮಿ ಅಂದರೆ ಚತುರ್ಮುಖನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತ ಉತ್ತರ. ಈ ಕಥೆ ನೀವು ಕೇಳಿದ್ದೀರಿ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರಂತಾರೆ, ಈಗ ಎಲ್ಲ ಕಡೆಗಳಲ್ಲೂ ಕೇವಲ ಅಂತರ್ಯಾಮಿಗೆ ನಮಸ್ಕಾರ ಅಂತನ್ನುವುದು ಹೊಂದುವುದಿಲ್ಲ. ಯಾಕೆ? ಉದಾಹರಣೆಗೆ ನಾವೀಗ ರುದ್ರದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಅನುಸಂಧಾನ ಏನು ಮಾಡಬೇಕು? ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಅಂದರೆ ಹಾಗಾದರೆ ರುದ್ರದೇವರಿಗೆ ನಮಸ್ಕಾರ ಮಾಡಬೇಕೋ ಬೇಡವೋ? ಹೋಗಿಬಿಡ್ತಲ್ಲ ನಿಮ್ಮ ನಿಯಮ. ವಾಯುದೇವರಿಗೆ ಪ್ರಾಣದೇವರಿಗೆ ಗುಡಿಗೆ ಹೋಗಿದ್ದೀರಿ, ದೇವಸ್ಥಾನದಲ್ಲಿ ನಾಳೆ ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ, ಅಂತರ್ಯಾಮಿಯಾದ ಪರಮಾತ್ಮನ ನಮಸ್ಕಾರ ಅಂದರೆ ಪ್ರಾಣದೇವರಿಗೆ ನಮಸ್ಕಾರ ಹೆಂಗಂಗಾರ? ಹಿಂಗೆ ಮಾಡ್ಕೋತ ಹೋದ್ರೆ ಎಲ್ಲ ದೇವತಾ ನಮಸ್ಕಾರ ಬಿಟ್ಟು ಹೋಗ್ಬಿಡ್ತದ ಅಂತಂದ್ರೆ ಅಲ್ಲ. ಸದೇಹಮಾನಿ ಹರಯೇ. ಏನು ಮಾಡಬೇಕು ಅಂದರೆ ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡುವಾಗ ಕೇವಲ ಪರಮಾತ್ಮನಿಗೆ ನಮಸ್ಕಾರ, ಇತರ ದೇವತೆಗಳ ನಮಸ್ಕಾರ ಮಾಡುವಾಗ ಇತರ ದೇವತಾಂತರ್ಯಾಮಿಯಾದ ಪರಮಾತ್ಮನಿಗೂ ದೇವತೆಗೂ ನಮಸ್ಕಾರ. ಇತರ ಈಗ ನಾನು ಇದಕ್ಕೆ ಎಲ್ಲಿ ಹೋಗಿದ್ದೆ? ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಶೇಷದೇವರು ಕಾಮದೇವರು ಯಾರೋ ಇದ್ದರು, ಅಲ್ಲಿ ನಮಸ್ಕಾರ ಮಾಡಿದೆ. ಆ ದೇವತೆ ಅಂತರ್ಯಾಮಿಯಾದ ಪರಮಾತ್ಮ ಇಷ್ಟೇ ಚಿಂತನೆ ಮಾಡಬೇಕಾ? ಆ ಪ್ರತಿಮಾ ಇದೆ, ಪ್ರತಿಷ್ಠಾನ ಇದೆ, ಅಧಿಷ್ಠಾನ ಇದೆಯಲ್ಲ, ಅದಕ್ಕೂ ನಮಸ್ಕಾರ ಮಾಡಬೇಕಾ ಅಂದ್ರೆ ಅದಕ್ಕೂ ಕೂಡ ಮಾಡಬೇಕು. ಈ ನ್ಯಾಯವನ್ನು ರಾಯರು ಎಲ್ಲಿ ಹಚ್ಕೋತಾರ ಅಂದ್ರೆ ಈ ಅಶ್ವಮೇಧ ಯಾಗದಲ್ಲಿ ಹಚ್ತಾರೆ. ಅಶ್ವಮೇಧ ಯಾಗದಲ್ಲಿ ಹಚ್ಚುವಾಗ ಇತರ ದೇವತೆಗಳು ಯಾರೇ ಯಜ್ಞವನ್ನು ಮಾಡ್ತಾ ಇದ್ರು ಆ ಅಶ್ವಮೇಧ ಯಾಗದ ಕುದುರೆ ಬ್ರಹ್ಮದೇವರಾದದ್ದರಿಂದ ತದಂತರ್ಗತವಾಗಿ ಭಗವಂತನಿದ್ದದ್ದರಿಂದ ಸಹಿತವಾಗಿ ಯಾಗದಲ್ಲಿ ಸಮರ್ಪಣೆ ಮಾಡಬೇಕು. ಬ್ರಹ್ಮದೇವರ ಸಹಿತವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನಾವು ಹಿಂದೆ ಕೇಳಿದ್ದೀವಿ ಏನು? ದೇವತೆಗಳಲ್ಲಿ ಇಂದ್ರದೇವರ ಕುದುರೆಯಾದ ಉಚ್ಚೈಶ್ರವಸ್ ಎಂಬುದು ಲೋಕದಲ್ಲಿ ಅಶ್ವಮೇಧ ಯಾಗದ ಕುದುರೆಯಲ್ಲಿ ಇರ್ತದೆ. ಅದರೊಳಗಡೆಗೆ ಚತುರ್ಮುಖ ಬ್ರಹ್ಮದೇವರ ಅಶ್ವಾಕಾರದಿಂದಿರ್ತಾರೆ, ಅದರ ಒಳಗಡೆಗೆ ಪರಮಾತ್ಮ ಅಶ್ವಾಕಾರದಿಂದಿರ್ತಾನ ಅಂತ ಕೇಳಿದ್ದರಿಂದಾಗಿ ಸದೇಹಮಾನಿ ಹರಯೇ. ಅಲ್ಲಿ ಯಾಗ ಮಾಡುವಾಗ ಇತರ ದೇವತೆಗಳು ಬ್ರಹ್ಮದೇವರಿಗೂ ಬ್ರಹ್ಮದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೂ ಸಮರ್ಪಣೆಯನ್ನು ಮಾಡಬೇಕು. ಯಾವಾಗಿದು? ಇತರ ದೇವತಾಕ ಯಜ್ಞವಾದರೆ. ನೇರವಾಗಿ ಬ್ರಹ್ಮದೇವರೇ ಮಾಡ್ತಾ ಇದ್ರು ಅಂದರೆ ಆಗ ಕೇವಲ ಹರಿಗೆ. ಯಾಕ? ಸ್ವ ಅಂತರ್ಯಾಮಿಯಾದವರು ಇನ್ಯಾರಿಲ್ಲೇ ಇಲ್ಲ, ಪರಮಾತ್ಮನಿಗಿದ್ದಾನೆ. ಲಕ್ಷ್ಮೀ ಇಲ್ಲೇನ್ರಿ ಅಂದರೆ ಲಕ್ಷ್ಮೀ ಸಹಿತವಾದ ನಾರಾಯಣ ಅಂತೆ ಅರ್ಥ. ಅಲ್ಲಿ ಪ್ರಶ್ನೆ ಇಲ್ಲ.
ಕೇವಲ ಹರಿಗೆ ನಮಸ್ಕಾರ, ಆ ಹರಿಗೆ ಸಮರ್ಪಣೆಯನ್ನು ಮಾಡಬೇಕು. ಇಷ್ಟು ಪ್ರಾಜಾಪತ್ಯ ಮಾಲವಂತ ಅನ್ನೋ ವಾಕ್ಯಕ್ಕೆ ಮಂತ್ರಾಲಯ ಸ್ವಾಮಿಗಳು ಒಂದು ನೂತನವಾದ ವಿಷಯವನ್ನು ಕೊಟ್ಟಿದ್ದಾರೆ. ಮುಂದಿನ ವಾಕ್ಯ ಏನಂತಾರೆ? ಏಷೋ ಹವ ಅಶ್ವಮೇಧ. ಇದನ್ನು ಮಾತ್ರ ಅಶ್ವಮೇಧ ಅಂತ ತಿಳಿಬೇಡ್ರಿ. ಯಾವುದನ್ನ ಇಷ್ಟೊತ್ತೇ ನೀ ಕುದುರೆ ಕತಿ ಕೇಳಿರಿ, ಇದು ಮಾತ್ರ ಅಶ್ವಮೇಧ ಅಂತ ತಿಳಿಬೇಡ್ರಿ. ಮತ್ತು ಯಗೇಶ ತಪತಿ, ಈ ಸೂರ್ಯಮಂಡಲದಲ್ಲಿ ಇದ್ದು ತಪನಗೊಳಿಸ್ತಾನ, ಶಾಖವನ್ನುಂಟು ಮಾಡ್ತಾನ, ಬೆಳಕನ್ನುಂಟು ಮಾಡ್ತಾನಲ್ಲ, ಅವನೂ ಕೂಡ ಅಶ್ವಮೇಧನೇ. ಯಾಕ ಅಲ್ರಿ? ಇದ್ದಕ್ಕಿದ್ದಂಗೆ ಸೂರ್ಯಮಂಡಲವನ್ನು ನೀವು ಅಶ್ವಮೇಧ ಅಂತಂತ ಇದ್ದೀರಿ, ಯಾಕಂತ ಹೇಳಲಿಲ್ಲಲ್ಲ ಅಂತಂದರೆ ಅದಕ್ಕೆ ಕಾರಣ ಕೊಡ್ತಾರೆ. ತಸ್ಯ ಸಂವತ್ಸರ ಆತ್ಮ, ಅವನಲ್ಲಿ ಸಂವತ್ಸರ ರೂಪಿಯಾದ ಬ್ರಹ್ಮದೇವರು ವ್ಯಾಪಿಸಿಕೊಂಡಿದ್ದಾರೆ. ಆತ್ಮ ಅನ್ನೋ ಶಬ್ದಕ್ಕೆ ಇದ್ದವರು ಅಂತ ಅರ್ಥ ಮಾಡಿಕೊಳ್ಳ್ರಿ. ಹಾಗಾದರೆ ಅಶ್ವಮೇಧ ಎಂಬ ಹೆಸರಿರುವ ಸಂವತ್ಸರ ನಾಮಕನಾದ ಚತುರ್ಮುಖನು ಸೂರ್ಯಮಂಡಲದಲ್ಲೂ ಇದ್ದದ್ದರಿಂದ ಈ ಸೂರ್ಯಮಂಡಲವನ್ನೂ ಅಶ್ವಮೇಧ ಎಂದು ಕರೆಯಿರಿ. ಒಂದು. ಎರಡನೇದ್ದು ಅಯಮಗ್ನಿರರ್ಕಃ. ಅಯಮಗ್ನಿರರ್ಕಃ ಅಂದರೆ ಅಯಮರ್ಕಃ ಅಗ್ನಿ. ಏನಪ್ಪ, ಇಲ್ಲೇನು ಅಗ್ನಿ ಅರ್ಕ ಇದ್ದಾನ, ಅವನು ಕೂಡ ಅಯಮಗ್ನಿ ಅರ್ಕಃ ಅಂತನ್ನುವಲ್ಲಿ ಅರ್ಕೆ ಸೂರ್ಯನಲ್ಲಿರುವಂತಹ ಬ್ರಹ್ಮನೇ ಅಗ್ನಿ ಚತುರ್ಮುಖ ಇದು ಅಗ್ನಿಯಲ್ಲೂ ಇದ್ದಾರೆ. ವಾಕ್ಯ ಹೆಂಗದ? ಅಯಂ ಅಗ್ನಿ ಅರ್ಕಃ ಅಂತದ, ಈ ಅಗ್ನಿಯು ಸೂರ್ಯ ಅಂತದ. ಹಂಗೆ ಅರ್ಥ ಮಾಡ್ಕೋಬಾರ್ದು. ಅಯಂ ಅರ್ಕಃ ಅಗ್ನಿ ಅಂತ ವ್ಯತ್ಯಸ್ತವಾಗಿ ಅನ್ವಯ ಮಾಡಿಕೊಂಡು ಈ ಸೂರ್ಯನಲ್ಲಿ ಇದ್ದ ಬ್ರಹ್ಮದೇವರೇ ಅಗ್ನಿಯಲ್ಲೂ ಇದ್ದಾರಾದ್ದರಿಂದ ಅಗ್ನಿಯನ್ನು ಕೂಡ ಅಶ್ವಮೇಧ ಎಂದು ಕರೆಯಬೇಕು. ಮುಂದೆ ತಸ್ಯ ಇಮೇ ಲೋಕಾಹ ಆತ್ಮಾನಃ, ತೇನ ಆ ಬ್ರಹ್ಮದೇವರಿಂದ ಇಮೇ ಲೋಕಾಹ ಈ ಸೃಷ್ಟಿಸಲ್ಪಟ್ಟ ಎಲ್ಲ ಲೋಕಗಳು ಕೂಡ ಆತ್ಮಾನಃ ವ್ಯಾಪಿಸಲ್ಪಟ್ಟಿವೆ. ಮುಗಿತಾ? ಆದ್ದರಿಂದ ತೌ ಏತೌ ಅರ್ಕಾಶ್ವಮೇಧೌ. ಹಾಗಾಗಿ ಈ ಸೂರ್ಯ, ಅಶ್ವಮೇಧ, ಅಗ್ನಿ, ಲೋಕಗಳು ಎಲ್ಲವೂ ಬ್ರಹ್ಮದೇವರಿಂದ ವ್ಯಾಪಿಸಲ್ಪಟ್ಟದ್ದಾಯಿತು. ಸಂತೋಷ. ಹಾಗಾದರೆ ಇಷ್ಟೆಲ್ಲ ಅಲ್ಲಿ ಎರಡವ ಅರ್ಕ ಅಶ್ವಮೇಧವು ಅಂತದ. ಅರ್ಕ ಅನ್ನೋ ಶಬ್ದಕ್ಕೆ ಸೂರ್ಯ, ಅಶ್ವಮೇಧ ಅನ್ನೋ ಶಬ್ದಕ್ಕೆ ಅಶ್ವಮೇಧ ಕುದುರೆ ಅಂತದ. ಅಗ್ನಿ ಲೋಕಗಳು ಕಂಠತಃ ಹೇಳಿಲ್ಲ, ಮುಖತಃ ಹೇಳಿಲ್ಲ, ಕಂಠತಃ ಹೇಳಿದ್ದಾರೆ ಇಟ್ಟುಕೊಳ್ಬೇಕು. ಹಾಗಾಗಿ ಅಶ್ವಮೇಧ ಯಾಗದ ಕುದುರೆಯ ರೂಪದಲ್ಲಿದ್ದ ಬ್ರಹ್ಮದೇವರು ಅಶ್ವಮೇಧ, ಅವರೇ ಸೂರ್ಯನಲ್ಲಿ ಇದ್ದದರಿಂದ ಅದು ಅಶ್ವಮೇಧ, ಅವರೇ ಅಗ್ನಿಯಲ್ಲಿ ಇದ್ದರಿಂದ ಅದು ಅಶ್ವಮೇಧ, ಅವರೇ ಲೋಕಗಳಲ್ಲಿ ವ್ಯಾಪಿಸಿಕೊಂಡದ್ರಿಂದ ಅದು ಅಶ್ವಮೇಧ. ಅಂತೂ ಬಹುತ್ರ ಬ್ರಹ್ಮದೇವರು ವ್ಯಾಪಿಸಿಕೊಂಡಿದ್ದರಿಂದ ಆ ಬ್ರಹ್ಮದೇವರೇ ಸರ್ವಸ್ವಾಮಿಗಳೇನು, ಸರ್ವೋತ್ತಮರೇನು ಅಂತನ್ನುವ ಮಂದರ ಆಶಂಕ ಬ್ರಹ್ಮದೇವರ ಮೇಲೆ ಸ್ವಲ್ಪ ಜಾಸ್ತಿ ಭಕ್ತಿ ಬಂತು. ಯಾಕ? ಇಷ್ಟು ಬ್ರಹ್ಮದೇವರ ಮಹಿಮೆಯನ್ನು ಕೇಳಿದಾಗ ಹಾಗಿದ್ರೆ ಬ್ರಹ್ಮದೇವರೇ ದೊಡ್ಡವರ ಅಂತ ಬಂದರೆ ಉತ್ತರ ಹೇಳುತ್ತಾರೆ, ಸಹ ಪುನಃ ಏಕೈವ ದೇವತಾ ಭವತಿ ಮೃತ್ಯುರೇವ. ಮುಂದಿನ ವಾಕ್ಯ ಸಹ ಅವರೇನಿದ್ದಾರ ಆ ಬ್ರಹ್ಮದೇವರು ಏಕೈವ ದೇವತಾ, ಒಬ್ಬ ದೇವತೆಯನ್ನು ಉಳ್ಳವರಾಗಿದ್ದಾರೆ, ಒಬ್ಬ ದೇವತೆಯನ್ನು ಪ್ರಧಾನವಾಗಿ ಉಳ್ಳವರಾಗಿದ್ದಾರೆ. ಯಾರವರು? ಮೃತ್ಯುರೇವ. ಮೃತ್ಯುರೇವ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು? ನರಸಿಂಹದೇವರೇ. ಸರಿ ಹೋಯ್ತಾ? ಮೃತ್ಯುರೇವ ನರಸಿಂಹದೇವರೇ. ಬರೆದಿಟ್ಕೊಳ್ಳಿ. ಸರಿ, ಮುಂದೆ ಅಪಮೃತ್ಯುಂ ಅಪಪುನಃ ಮೃತ್ಯುಂ ಜಯತಿ ನೈನಂ ಮೃತ್ಯುರಾಪ್ನೋತಿ. ಹೀಗೆ ಸಹ ಪುನಃ ಏಕೈವ ದೇವತಾ ಭವತಿ ಮೃತ್ಯುರೇವ. ಇವರೇ ಸರ್ವೋತ್ತಮರಲ್ಲ, ಇವರಿಗಿಂತಲೂ ಉತ್ತಮನಾಗಿರುವಂತಹ ಪರಮಾತ್ಮ ನರಸಿಂಹ ಸರ್ವೋತ್ತಮನಾಗಿದ್ದಾನೆ. ಅಪಪುನಃ ಮೃತ್ಯುಂ ಜಯತಿ. ಈ ಬ್ರಹ್ಮದೇವರು ಅಪಪುನರ್ ಹೆಂಗ್ ಶಬ್ದದ ನೋಡ್ರಿ ಅಲ್ಲಿ, ಅಪಪುನಃ ಮೃತ್ಯುಂ ಅಂತದ. ಪುನಃ ತೆಗೆದುಬಿಡ್ರಿ, ಅಪಮೃತ್ಯುಂ ಅಂತ ಸೇರಿಸ್ಕೊಂಡ್ಬಿಡ್ರಿ. ಅಪಮೃತ್ಯುಂ ಜಯತಿ. ಏನು ಅಪಮೃತ್ಯುಂ ಜಯತಿ ಅಂದ್ರೆ ಅಕಾಲ ಮೃತ್ಯುವನ್ನ, ಅಕಾಲ ಮರಣವನ್ನ ಗೆಲ್ತಾರೆ. ನೈನಂ ಮೃತ್ಯು ಆಪ್ನೋತಿ. ಎಂದೂ ಕೂಡ ಈ ಬ್ರಹ್ಮದೇವರಿಗೆ ಅಕಾಲ ಮರಣ ಬರುವುದಿಲ್ಲ. ಯಾಕ? ಮೃತ್ಯು ಅಸ್ಯ ಆತ್ಮ ಭವತಿ. ನರಸಿಂಹದೇವರು ಈ ಭಗವಂತನಿಗೆ ಸ್ವಾಮಿಯಾಗಿದ್ದಾರಾದ್ದರಿಂದ. ವಾಕ್ಯಕ್ಕೆ ಹೆಂಗೆ ಅರ್ಥ ಮಾಡಿಕೊಂಡಿದ್ದೀವಿ?
ಸಹ ಇನ್ನೊಂದ್ಸಲೆ ಸಹ ಆ ಬ್ರಹ್ಮದೇವರು ಪುನಃ ಏಕೈವ ದೇವತಾ ಭವತಿ ಅಂದರೆ ಆ ಬ್ರಹ್ಮದೇವರು ಒಬ್ಬನನ್ನು ಮುಖ್ಯವಾಗಿ ದೇವತೆಯನ್ನಾಗಿ ಹೊಂದಿದ್ದಾರೆ. ಯಾರವರು? ಮೃತ್ಯು ಅಂದರೆ ಈ ಬ್ರಹ್ಮದೇವರಿಗಿಂತಲೂ ಮೇಲೆ ನರಸಿಂಹದೇವರಿದ್ದಾರೆ. ಹೌದು, ನರಸಿಂಹದೇವರ ಮೇಲಿದ್ದಾರೆ ಅಂದ್ರೇನು? ಚತುರ್ಮುಖ ಬ್ರಹ್ಮದೇವರು ನನಗಿಂತಲೂ ಮೇಲೊಬ್ಬ ದೇವತೆ ಇದ್ದಾನೆ ನರಸಿಂಹ ಎಂದು ತಿಳಿದಿದ್ದಾರೆ, ಧ್ಯಾನಿಸಿದ್ದಾರೆ. ಅದರ ಫಲವಾಗಿ ಏನಾಯಿತು? ಅಪಮೃತ್ಯುಂ ಜಯತಿ, ಅಕಾಲ ಮೃತ್ಯುವನ್ನು ಗೆಲ್ತಾರ. ನೈನಂ ಮೃತ್ಯುರಾಪ್ನೋತಿ, ಎಂದೂ ಕೂಡ ಇವರಿಗೆ ಅಪಮೃತ್ಯು ಬರುವುದಿಲ್ಲ. ಯಾಕ? ಮೃತ್ಯುರಸ್ಯ ಆತ್ಮ ಭವತಿ, ನರಸಿಂಹದೇವರು ಸ್ವಾಮಿಯಾಗಿ ಇದ್ದ ಮೇಲೆ ಅವನಿಗೆ ಅಪಮೃತ್ಯು ಬರುವುದು ಹೇಗೆ? ಇತ್ತೇತಾಸಾಂ ದೇವತಾನಾಂ ಏಕೋ ಭವತಿ. ಆದ್ದರಿಂದ ಈ ಅಶ್ವಮೇಧ ಯಾಗದ ಕುದುರೆ, ಅಗ್ನಿ, ಸೂರ್ಯ, ಬ್ರಹ್ಮ, ಲೋಕಗಳು ಎಲ್ಲದಕ್ಕೂ ಒಬ್ಬ ದೇವತೆ ಇದ್ದಾನೆ, ನರಸಿಂಹ, ಅವನೇ ಸರ್ವೋತ್ತಮ ಎಂಬುದಾಗಿ ಮಂತ್ರಾರ್ಥವನ್ನು ತಿಳಿಯತಕ್ಕದ್ದು. ಇಲ್ಲಿ ಒಂದು ಸುಮ್ಮನೆ ಸ್ವಾರಸ್ಯ ನೆನಪಾಯಿತು, ದೇವರು ಪ್ರೇರಣೆ ಮಾಡಿದ ಅಂತ ಅದು ನೆನಪು ಬಂತು ಅಂತ ಹೇಳ್ತಿದ್ದೀನಿ. ಏನಾಯಿತು? ನರಸಿಂಹದೇವರನ್ನು ಸ್ಮರಣೆ ಮಾಡುವುದರಿಂದ, ಅವರನ್ನು ತಿಳಿಯುವುದರಿಂದ, ಅವರನ್ನು ಸ್ಮರಣೆ ಮಾಡುವುದರಿಂದ ಚತುರ್ಮುಖನಿಗೆ ಅಕಾಲ ಮೃತ್ಯು ಬರಲಿಲ್ಲ ಅಂತ ಹೇಳ್ತೀವಿ. ಈಗ ಒಂದೊಮ್ಮೆ ಚತುರ್ಮುಖ ಬ್ರಹ್ಮದೇವರಿಗೆ ಅಕಾಲ ಮೃತ್ಯು ಅಂತ ಇದ್ದು ಅವರು ನರಸಿಂಹನ ಚಿಂತಿಸಿ ಅದನ್ನು ಪರಿಹರಿಸಿಕೊಂಡ್ರು ಅಂತ ಅರ್ಥ ಹೇಳಬೇಕಾ? ಯಾಕೆ? ಬ್ರಹ್ಮದೇವರಿಗೊಂದು ವೇಳೆ ಅಕಾಲ ಮೃತ್ಯು ಅಂತ ಒಪ್ಪಿಕೊಂಡ್ಬಿಟ್ರೆ ಬ್ರಹ್ಮಾಂಡ ಬ್ರಹ್ಮದೇವರ 100 ವರ್ಷಗಳ ಆಯುಷ್ಯದಷ್ಟು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲೇನೇ ಢಂಢಣ ಢಣ್ ಅಂತ ಹೋಗ್ಬೇಕಾಗ್ತದೆ. ಹಾಗಾದರೆ ಏನಿದು ಅಂದರೆ ಇದು ಒಂದು ಪ್ರಾಸಂಗಿಕ. ಏನು ಪ್ರಾಸಂಗಿಕ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಎಂದು ಶ್ರೀಮುಖೋಕ್ತೆ ಶ್ರೀಕೃಷ್ಣ ಏನು ಹೇಳ್ಯಾನ? ನೋಡು ಅರ್ಜುನ, ಶ್ರೇಷ್ಠ ಲೋಕದಲ್ಲಿ ಹಿರಿಯನು, ಜ್ಞಾನದಿಂದ, ವಯಸ್ಸಿನಿಂದ, ಗುಣದಿಂದ, ಬುದ್ಧಿಯಿಂದ ಹಿರಿಯ ಅಂತ ಕರೆಸಿಕೊಂಡವ ಏನೇನು ಆಚರಣೆಯನ್ನು ಮಾಡ್ತಾನ ತತ್ತದೇವ ಅದನ್ನದನ್ನೇ ಇತರೋ ಜನ ಮಂದಾಧಿಕಾರಿಗಳು ಅಧಮಾಧಿಕಾರಿಗಳು ಆಚರಿಸುತ್ತಾರೆ. ಬ್ರಹ್ಮದೇವರು ಒಂದು ವೇಳೆ ತಾವು ಅಕಾಲ ಮರಣದ ಪರಿಹಾರೋಪಾಯವಾಗಿ ನರಸಿಂಹದೇವರನ್ನು ಚಿಂತಿಸದೇ ಹೋಗಿದ್ದರೆ ನಾವ್ಯಾರೂ ಕೂಡ ಲೋಕದಲ್ಲಿ ಅಕಾಲ ಮರಣದ ಸೂಚನೆ ಇದ್ದಾಗ ನಮ್ಮ ಗ್ರಹಗತಿಗಳ ಅನುಸಾರವಾಗಿ ನರಸಿಂಹದೇವರ ಸ್ಮರಣೆ, ಧ್ಯಾನ, ಪೂಜೆ, ಆರಾಧನೆಗಳನ್ನು ಮಾಡದೇ ಹೋಗಬೇಕಾದೀತು. ಹಾಗಾಗಬಾರದು ಅನ್ನುವ ಉದ್ದೇಶದಿಂದ ಅವರು ಮಾಡಿ ನಮಗೆ ಮಾಡಿಸಿದ್ದಾರೆ. ಹೌದು, ಸಂತೋಷ. ಮತ್ತು ಹಿಂಗೆ ಯಾರಾದರೂ ಮಾಡಿದ್ದಾರಾ ಅಂತ ಒಂದು ಪ್ರಶ್ನೆ ನನ್ನದು. ಸ್ವಲ್ಪ ಯಾರಾದರೂ ಮಾಡಿದ್ದಾರಾ ಅಂತ ಕೇಳಿದರೆ, ಈಗ ಭಾಗವತವನ್ನು ಪ್ರಾರಂಭ ಮಾಡ್ತೀವಿ, ಸ್ವಲ್ಪ ಲಕ್ಷ್ಯ ಕೊಡಬೇಕು. ಪ್ರಮೇಯ ಭಾಗವತವನ್ನು ಪ್ರಾರಂಭ ಮಾಡ್ತೀವಿ. ಏನಂತೀವಿ? ನೈಮಿಷೇ ನಿಮಿಷೇ ಸತ್ರೆ. ಹೌದಿಲ್ಲೋ? ನೈಮಿಷ ಕ್ಷೇತ್ರದಲ್ಲಿ ಭಾಗವತ ಶುರುವಾಯಿತು ಅಂತೀವೋ ಇಲ್ಲೋ? ಮೊದಲನೇ ಶ್ಲೋಕ ಏನು ಬಂದದಪ್ಪ? ಅದು ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ್ ಅಂತದ ವಾಕ್ಯ ಓದ್ತೀನಿ. ನೋಡ್ರಿ, ಭಾಗವತದ ಪ್ರಥಮ ಸ್ಕಂದದಲ್ಲಿ 4ನೇ ಶ್ಲೋಕದಲ್ಲಿ ನೋಟ್ಸ್ ತಗೊಳ್ತಿರ್ಬೇಕು. ಅಂದ್ರೆ ಸ್ವಂತ ಅಧ್ಯಯನಕ್ಕೆ ಉಪಯೋಗ ಬೀಳ್ತದ ಅನ್ನೋದಕ್ಕೆ ನೋಟ್ಸ್ ತಗೋಬೇಕಾಗ್ತದೆ. ಗುರುಗಳ ಪಾಠ ಗುರುಗಳಿಗೆ ಇರಲಿ ಅಂತನ್ನೋ ಔದಾರ್ಯ ಇದ್ರೆ ಬೇಡ. ತಮ್ಮ ಗುರುವೇ ನವೇದಯತ್. ಕೆಲವರು ಗುರುಗಳ ಹತ್ರ ಅಧ್ಯಯನ ಮಾಡಿ ಗುರುಗಳಿಗೆ ಬಿಟ್ಬಿಟ್ರಂತ, ತಗೊಳ್ರಿ ಗುರುಗಳು ನಿಮಗೆ ಅಂತ ತಿಳ್ಕೊಂಡು ಹೇಳಿ, ಹಂಗಿದ್ರೆ ಬೇಡ. ಆಯ್ತಾ? ಏನು ಅಂದ್ರೆ ಪ್ರಥಮ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯದ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ್. 1000 ವರ್ಷಗಳ ಕಾಲ ಒಂದು ಜ್ಞಾನ ಸತ್ರವನ್ನ, ಅದು 2 ಕರ್ಮದಿಂದಲೂ ಜ್ಞಾನದಿಂದಲೂ ಸತ್ರವನ್ನ ಆಯೋಜನೆ ಮಾಡಿದರು ಅಂತದ. 1000 ವರ್ಷ ಅಂತಂತಾರೆ. ಯಾರಾದರೂ ನಾವು 1000 ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆಯಾ? 1000 ವರ್ಷ ಹೇಗೆ ಹೇಳಿದ್ರು? ಶತಮಾನಂ ಭವತಿ ಅಲ್ವಾ ಅಂತಂದ್ರೆ ಈ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಟಿದ್ದಾರೆ, ನಮ್ದಲ್ಲ. ಎಲ್ಲಿ? ಮುಂದೆ 16ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ ನೋಟ್ಸ್ ತಗೋಬೇಕು. ಭಾಗವತದ ಪ್ರಥಮ ಸ್ಕಂದದ 16ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಇಹೋಪಹೂತೋ ಭಗವಾನ್ ಮೃತ್ಯು ಶಾಮಿತ್ರ ಕರ್ಮಣಿ ನ ಕಶ್ಚಿನ್ ಮ್ರಿಯತೆ ಯಾವತ್
ತಾವತ್ ಯಾವದಾಸ್ತ ಇಹಾಂತಕ ಏನು ಸೂತಾಚಾರ್ಯ ಕೇಳಿದಂತ, ಅಲ್ರಿ 1000 ವರ್ಷದ ಜ್ಞಾನ ಸತ್ರ ಅಂತೀರಿ, ನಾ ಎಷ್ಟು ದಿವ್ಸ ಇರೋವ ನೀವು ಎಷ್ಟು ದಿವ್ಸ ಇರೋರು, ಅಷ್ಟು ದಿವ್ಸ ಪುರಾಣ ಹೆಂಗೆ ಹೇಳೋದು ಹೆಂಗ ಅಂತ ಕೇಳಿದ್ರೆ ಆಗ ಅಲ್ಲಿರುವಂತಹ ಶೌನಕಾದರ್ಶಿಗಳಂತಾರಂತ, ಇಹ ಉಪಹೂತಃ ಭಗವಾನ್ ಮೃತ್ಯು. ನೀವೇನು ಚಿಂತೆ ಮಾಡಬೇಡ್ರಿ, ನಾವಿಲ್ಲಿ ಯಾರನ್ನು ಕರೆದಿದ್ದೇವೆ ಅಂದರೆ ಮೃತ್ಯುವನ್ನು ಕರೆದಿದ್ದೇವೆ. ಯಾರವ ಮೃತ್ಯು? ಈಗ ಬಂದಿದ್ದಾರಲ್ಲ ನರಸಿಂಹದೇವರು, ಈ ಮೃತ್ಯುವನ್ನು ಕರೆದಿದ್ದೇವೆ. ಯಾಕ? ಶಾಮಿತ್ರ ಕರ್ಮಣಿ. ಶಾಮಿತ್ರ ಕರ್ಮ ಅಂದರೆ ಆ ಪಶುವನ್ನು ಬಲಿ ಕೊಡುವುದಕ್ಕಾಗಿ ಮಾಡುವ ಕೆಲಸ, ಅದಕ್ಕೆ ಶಾಮಿತ್ರ ಕರ್ಮ ಅಂತ ಕರೀತಾರೆ. ಯಜ್ಞದಲ್ಲಿ ಬಲಿ ಪಶುವನ್ನು ಕೊಡಬೇಕು, ಅದು ಅವರೊಬ್ಬರು ಕರ್ತವ್ಯ. ನೆನಪಿಟ್ಟುಕೊಳ್ರೆ, ಎಲ್ಲರೂ ಶಾಮಿತ್ರ ಕರ್ಮ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲರೂ ಮಾಡೋ ಹಂಗಿಲ್ಲ. ಬ್ರಾಹ್ಮಣರೇ ಮತ್ತದು ಬಲಿಪಶುವನ್ನು ಕೊಡುವಂಥವ್ರು ಬ್ರಾಹ್ಮಣರೇ, ಶಾಮಿತ್ರ ಕರ್ಮವನ್ನು ಮಾಡುವಂಥವ್ರು. ಅವರು ಇವತ್ತಿಗೆ ಉತ್ತರ ಭಾರತದಲ್ಲಿ ಶರ್ಮಾ ಅನ್ನುವ ಹೆಸರಿನಿಂದ ಇದ್ದಾರೆ. ನೆನಪಿಟ್ಟುಕೊಳ್ರಿ, ಶರ್ಮಾ ಅನ್ನುವ ಹೆಸರಿನವರೆಲ್ಲ ಬ್ರಾಹ್ಮಣರೇನಿದ್ದಾರೆ ಉತ್ತರ ಭಾರತದಲ್ಲಿ, ಅವರೆಲ್ಲ ಒಂದು ಕಾಲದಲ್ಲಿ ಅವರ ಹಿರಿಯರು ಯಜ್ಞದಲ್ಲಿ ಶಾಮಿತ್ರ ಕರ್ಮವನ್ನು ಮಾಡುವಂಥವ್ರು. ಶಾಮಿತ್ರ ಕರ್ಮಕರ್ತ ಇತಿ ಶರ್ಮಾ, ಶಾಮಿತ್ರ ಕರ್ಮವನ್ನು ಮಾಡಬೇಕು ಅವರೆಲ್ಲ. ಹಾಗಾಗಿ ಆ ಕರ್ಮದಲ್ಲಿ ಇಲ್ಲಿ ಯಾರನ್ನು ಕೂಡಿಸಿದ್ದೇವೆ ಅಂದರೆ ಮೃತ್ಯುವನ್ನು ಕೂಡಿಸಿದ್ದೇವೆ. ಅಂದ ಮೇಲೆ ಮುಂದಂತಾರ ನಕಶ್ಚಿನ್ಮ್ರಿಯತೆ ತಾವತ್, ಅಲ್ಲಿ ತನಕ ಸಾಯೋದಿಲ್ಲ. ಯಾವದಾಸ್ತ ಇಹಾಂತಕ, ಎಲ್ಲಿಯವರೆಗೆ ನರಸಿಂಹದೇವರಿದ್ದಾರೋ ಅಲ್ಲಿ ತನಕ ಯಾರೂ ಸಾಯಂಗೇ ಇಲ್ಲ. ಅಂದ್ರೆ 1000 ವರ್ಷಗಳ ಮಧ್ಯದಲ್ಲಿ ಇವರು ಯಾರಿಗೂ ಅಪಮೃತ್ಯು ಅಂತನ್ನುವುದೇ ಬರುವುದಿಲ್ಲ, ನೀವು ಪುರಾಣ ಹೇಳ್ರಿ ಅಂತ ಹೇಳಿದರು. ಎಷ್ಟು ಸ್ವಾರಸ್ಯದ ನೋಡ್ರಿ. ಅಂದ್ರೆ ನಾ ಯಾಕೆ ಹೇಳಿದೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತನ್ನುವ ಮಾತು, ಹಿರಿಯರು ಯಾವುದನ್ನು ಆಚರಣೆ ಮಾಡುತ್ತಾರೋ ಕಿರಿಯರು ಅದನ್ನು ಬಳಸ್ಕೊಂಡ್ಬರ್ತಾರೆ. ಬ್ರಹ್ಮದೇವರು ಅಪಮೃತ್ಯು ಬರಬಾರದು ಅನ್ನುವುದಕ್ಕೆ ನರಸಿಂಹದೇವರನ್ನ ಚಿಂತಿಸಿ ತಾವು ಅಪಮೃತ್ಯು ಪರಿಹಾರ ಮಾಡಿಕೊಂಡ್ರು ಅನ್ನುವ ಘಟ್ಟವನ್ನ ಪ್ರಸಂಗವನ್ನ ಯಾರು ಕೇಳಿಸ್ಕೊಂಡಿದ್ರಪ್ಪ? ಶೌನಕಾದಿ ಋಷಿಗಳು ಕೇಳಿಸ್ಕೊಂಡಿದ್ರು. ತಮ್ಮ ಭಾಗವತ ಪುರಾಣ ನಡೆಯೋ ಕಾಲಕ್ಕೆ ಅದನ್ನು ಮಾಡಿಬಿಟ್ರು ಅವರು. ಇನ್ಯಾವ ಮೃತ್ಯು ಬರುವುದು ಬೇಡ ಅಂತ ಮಾಡಿದ್ರು. ಸರಿ ಆಯ್ತಾ? ಇನ್ನೊಂದು ಸೂಕ್ಷ್ಮಾಂಶ ಅಂದ್ರೆ, ಈ ಪ್ರಸಂಗವನ್ನ ನರಸಿಂಹದೇವರಿದ್ದಾರೆ, ಏನೂ ಆಗಂಗಿಲ್ಲ, ಅಪಮೃತ್ಯು ಬರುವುದಿಲ್ಲ ಅನ್ನುವುದನ್ನ ಭಾಗವತದ ಪ್ರಥಮ ಸ್ಕಂದದಲ್ಲಿನೇ ಯಾಕೆ ಹೇಳಬೇಕಾಯಿತು? ಇದೇನು ಬರಬೇಕಾಗಿತ್ತು ಮತ್ತು ಪ್ರಸಂಗ ಅಂದ್ರೆ, ಪರೀಕ್ಷಿತ ಮಹಾರಾಜರಿಗೂ ಭಾಗವತ ಉಪದೇಶ ಆಗ್ತಾ ಇದ್ದದ್ದರಿಂದ, ಸಪ್ತಾಹಂ ಜೀವಿತಾವಧಿ ಇದ್ದದ್ದರಿಂದ, ಇನ್ನು 7 ದಿವಸದಲ್ಲಿ ಮಧ್ಯದಲ್ಲಿ ಇನ್ನೇನು ನಿನಗೆ ಅವಘಡ ಆಗೋದಿಲ್ಲ. ಆಗಿರಬಹುದು, ಬ್ರಾಹ್ಮಣ ಶಾಪ ಬಂದಿರಬಹುದು 7 ದಿವಸ ಇದೆ ಅಂತೇಳಿ. ಕೆಲವು ಏನಾಗ್ತಿರ್ತಾವ, ಅಂಥದ್ದಿದ್ರೂ ಇವ್ರ ಕರ್ಮ ಕೆಟ್ಟ ಮಧ್ಯಕ್ಕೆ ಏನರಾದ್ರೆ ಏನು ಮಾಡ್ಬೇಕು ಎಲ್ಲರ? ಈಗ ಗಾಡಿಯೊಳಗೆ ಪೆಟ್ರೋಲ್ ತುಂಬಿಸಿರ್ತಾರೆ, ಇಷ್ಟು ಕಿಲೋಮೀಟರ್ ಹೋಗ್ಲಿಕ್ಕೆ ಬರ್ತದೆ ಅಂತ ಇಟ್ಕೊಂಡಿರ್ತಾರೆ. ಅಷ್ಟು ಕಿಲೋಮೀಟರ್ ಏನೇನು ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಂಡು ಹೊತ್ತೊಳಗೆ ಮಧ್ಯಕ್ಕೆ ಏನರಾದ್ರೆ ಏನು ಮಾಡ್ಬೇಕು ಎಲ್ಲರ? ಅದಕ್ಕೆ ಈ ನರಸಿಂಹನ ಚಿಂತನೆಯನ್ನ ಸೂತಾಚಾರ್ಯರು, ಶೌನಕಾಚಾರ್ಯರು, ಶುಕಾಚಾರ್ಯರು, ವೇದವ್ಯಾಸಾಚಾರ್ಯರು ಹೇಳಿ, ಅಂದ್ರೆ ವೇದವ್ಯಾಸ ದೇವರು ಹೇಳಿ, ಭಾಗವತ ಶ್ರವಣ ಮಾಡುವವರೆಗೂ ಈ ವ್ಯಕ್ತಿಗೆ ಅಪಮೃತ್ಯು ಇಲ್ಲ ಅನ್ನುವ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಗೀತು. ಇನ್ನು ನಾವೇನು ಮಾಡೋದಿನ್ನ ಭಾಷ್ಯ ಓದೋದೀಗ. ತಗೊಳ್ರಿ. ತಮ್ ಅಶ್ವರೂಪಂ ಆತ್ಮಾನಂ ಅನಿವಾರಿತವದ್ವಿಭು ಚಾರಯಾಮಾಸ. ಆ ಬ್ರಹ್ಮದೇವರು, ಅಶ್ವರೂಪದಲ್ಲಿದ್ದ ಬ್ರಹ್ಮದೇವರು ತಮ್ಮನ್ನು ತಾವು ಅನಿವಾರಿತವತ್, ಏನೂ ನಿವಾರಣೆಯನ್ನ ಮಾಡದೇ ಇದ್ದವರಂತೆ ಚಾರಯಾಮಾಸ, ಸಂಚಾರಕ್ಕೆ ಬಿಟ್ರು. ರೂಪೇಣ ತದನ್ನೇನ ಪುಮಾತ್ಮನ, ಸ್ಪಷ್ಟವಾಕ್ಯ, ತದನ್ನೇನ ಪುಮಾತ್ಮನ ರೂಪೇಣ, ಆ ಕುದುರೆ ರೂಪ ಬಿಟ್ಟು ಇನ್ನೊಂದು ಪುರುಷ ರೂಪದಿಂದ ಅದನ್ನು ಮೋಚನೆಗೊಳಿಸಿದರು. ಸರ್ವಸ್ಮಿನ್ ಭುವನೆ, 14 ಲೋಕಗಳಲ್ಲಿ ಸಂಚಾರ ಮಾಡ್ಕೊಂಡು ಬಂತು. ನೆನಪಿಟ್ಟುಕೊಳ್ರಿ, ಲೋಕದಲ್ಲಿದ್ದ ಕ್ಷತ್ರಿಯರು ಅಶ್ವಮೇಧಯಾಗ ಮಾಡಿದರೆ ಭೂಮಿಯಲ್ಲಿ ಮಾತ್ರ ಪ್ರದಕ್ಷಿಣೆ ಹಾಕಿ ಬರ್ತದೆ. ಅದು ಸ್ವರ್ಗಕ್ಕೆ, ಪಾತಾಳಕ್ಕೆ, ಸತ್ಯಲೋಕಕ್ಕೆಲ್ಲ ಹೋಗಂಗಿಲ್ಲ. ಚತುರ್ಮುಖ ಮಾಡಿದ ಯಜ್ಞದಲ್ಲಿ ಭುವನೇ, ಇಡೀ ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡಿಕೊಂಡು ಅಬ್ಧಂ ತದಂತೆ 1 ವರ್ಷ ತಿರುಗಿಕೊಂಡು ಬಂತದು. ಸರ್ವಸ್ಮಿನ್ ಭುವನೇ ಚ ಅಬ್ಧಂ, ಅಬ್ಧ ಅಂದರೆ ವರ್ಷಗಳ ಕಾಲ ಹೋಗಿ ಬಂತು. ತದಂತೆ, ಆ ವರ್ಷದ ಮುಕ್ತಾಯವಾದ ಮೇಲೆ ಪರಮಾತ್ಮನಿಗೆ ಎಂಥವರಿಗೆ? ಸ್ವಸ್ಮಿನ್ ಸ್ಥಿತಾಯ, ತನ್ನಲ್ಲಿ ಇರುವ ಪರಮಾತ್ಮನಿಗೆ. ಹಾಗಿದ್ರೆ ಮೂಲದಲ್ಲಿ ಆತ್ಮನಃ ಆಲಭತ ಎನ್ನುವ ಪದವನ್ನು ಆತ್ಮನೇ ಆಲಭತ ಅಂತೆ ಪದಚ್ಛೇದ ಮಾಡಬೇಕೆ ಹೊರತಾಗಿ ಆತ್ಮನಃ ಅಂತ ಮಾಡಬಾರದು. ಭಾಷ್ಯದಲ್ಲಿ ಆಚಾರ್ಯರು ಪರಮಾತ್ಮನೇ ಅಂತ ತಿಳಿಸಿಕೊಟ್ಟಿದ್ದಾರೆ. ಸ್ವಸ್ಮಿನ್ ಸ್ಥಿತಾಯ, ತನ್ನಲ್ಲಿ ಇರುವ
ಸಂಕಲ್ಪ ಮಾಡಿ ತನ್ನಲ್ಲಿರುವ ಪರಮಾತ್ಮನ ಉದ್ದೇಶದಿಂದ ಎಂದು ಸಂಕಲ್ಪ ಮಾಡಿ ಯಜ್ಞ ಆಲಭತ ಆತ್ಮವಾನ್, ಯಜ್ಞವನ್ನ ಮಾಡಿದರು ಆ ಬ್ರಹ್ಮದೇವರು. ಇಲ್ಲಿ ಆತ್ಮವಾನ್ ಅನ್ನೋ ಶಬ್ದಕ್ಕೆ ಮತ್ತೆ ಬ್ರಹ್ಮದೇವರು ಅಂತ ತಿಳ್ಕೊಳ್ಳೋದಷ್ಟೇ ಕೆಲಸ. ಆ ಪರಮಾತ್ಮನ ಸ್ವಾಮಿಯಾಗಿ ಉಳ್ಳ ಬ್ರಹ್ಮದೇವರು ಅಂತ ಅರ್ಥ. ಮುಂದಿನ ಪುಟ 76. ಅಜಾದಿಕಾನ್ ಪಶೂನ್ ಅನ್ಯ ದೇವಸ್ಥ ಪರಮಾತ್ಮನೇ. ಅಜಾದಿಕಾನ್ ಅಂದ್ರೇನು? ಆಡು, ಕುರಿ, ಎಮ್ಮಿ ಮೊದಲಾದವುಗಳನ್ನು, ಪಶುಗಳನ್ನು ಅನ್ಯ ದೇವಸ್ಥ ಪರಮಾತ್ಮನೇ, ಇತರ ದೇವತೆಗಳಲ್ಲಿರುವ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇಂದ್ರಾಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಾಗ ಅನ್ಯ ಆಡದಂತ ತಿಳ್ಕೊಳ್ರಿ. ಆಡನ್ನ ಯಜ್ಞದಲ್ಲಿ ಸಮರ್ಪಣೆ ಮಾಡಬೇಕಾಗಿದೆ. ಯಾರಿಗೆ? ಪರಮಾತ್ಮನಿಗೆ. ಹೆಂಗೆ ಸಮರ್ಪಣೆ ಮಾಡೋದು? ಇಂದ್ರ ಅಂತರ್ಗತನಾದ ಪರಮಾತ್ಮ, ಚಂದ್ರ ಅಂತರ್ಗತನಾದ ಪರಮಾತ್ಮ, ಹೀಗೆ ಆಯಾ ಅಲ್ಲದೆ ನೋಡ್ರಿ, ವಾಯವ್ಯಂ ಶ್ವೇತಮಾಲಭೇತ ಅಂತದ. ಒಂದು ಯಜ್ಞಕ್ಕೆ ಬಿಳಿ ಕುದುರೆ ತಗೊಳ್ಬೇಕು ಅಂತ, ಇನ್ನೊಂದು ಯಜ್ಞಕ್ಕೆ ಮತ್ತೊಂದು ಬಣ್ಣ ತಗೋಬೇಕು ಅಂತ. ಅಂಥಲ್ಲಿ ಯಜ್ಞಗಳನ್ನು ಮಾಡುವಾಗ ಅನ್ಯ ದೇವತಾಂತರ್ಗತನಾದ ಪರಮಾತ್ಮನಿಗೆ ಮಾಡಬೇಕು. ಬ್ರಹ್ಮದೇವರು ಹೇಳಿ ಇದನ್ನ ಅರ್ಥ ಆಗದೆ ಇದ್ರೆ ಇನ್ನೊಂದ್ಸಲ ಹೇಳ್ತೀನಿ. ಅಜಾದಿಕಾನ್ ಪಶೂನ್ ಅನ್ಯ ದೇವಸ್ಥ ಪರಮಾತ್ಮನೇ ಅಂದರೆ, ಈಗ ನಾನು ಒಂದು ಯಜ್ಞ ಮಾಡ್ತಾ ಇದ್ದೀನಿ ಅಂತ ಇಟ್ಟುಕೊಳ್ಳ್ರಿ. ನಾನು ಯಜ್ಞ ಮಾಡ್ತಾ ಇರುವಾಗ ಇಂದ್ರ ದೇವತಾಕ ಯಜ್ಞ ಮಾಡ್ತಾ ಇದ್ದೀನಿ, ಮಿತ್ರ ದೇವತಾಕ ಯಜ್ಞ ಮಾಡ್ತಾ ಇದ್ದೀನಿ, ಅಥವಾ ವರುಣನ ಉದ್ದೇಶ ಮಾಡಿಕೊಂಡು ಒಂದು ಯಜ್ಞ ಮಾಡ್ತಾ ಇದ್ದೀನಿ. ವರುಣನನ್ನು ಉದ್ದೇಶ ಮಾಡಿಕೊಂಡು ಯಜ್ಞ ಮಾಡುವಾಗ ನಾನು ಆ ಪಶುವನ್ನ ಬಲಿ ಕೊಡುವುದಾದರೆ ವರುಣನಿಗೆ ಕೊಡೋ ಹಂಗಿಲ್ಲ, ವರುಣನ ಅಂತರ್ಯಾಮಿಯಾದ ಪರಮಾತ್ಮಗೆ ಕೊಡೋದು. ಚತುರ್ಮುಖ ಯಜ್ಞ ಮಾಡ್ತಾ ಇದ್ರೆ ಇನ್ಯಾವುದೋ ದೇವತಾ ಅಂತರ್ಯಾಮಿ ಅಲ್ಲ, ತನ್ನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನೇರವಾಗಿ ಕೊಡ್ತಾನೆ. ಎಷ್ಟು ವ್ಯತ್ಯಾಸ ಇದನ್ನು ಹೇಳಿತ್ತು. ಅದೇ ವಿಷಯ ನಡೆದ. ಅಜಾದಿಕಾನ್ ಪಶೂನ್ ಅನ್ಯ ದೇವಸ್ಥ ಪರಮಾತ್ಮನೇ ಮುಗಿದೋಯ್ತು. ಈಗ ಇದಿಷ್ಟು ವಿಷಯ ನಿರೂಪಣೆ. ಈ ಮಧ್ಯದಲ್ಲಿ ಶ್ರೀಮದಾಚಾರ್ಯರು ಅರ್ಥಾತ್ ಈ ಮಹಾಸಂಹಿತ ಎಂಬ ಗ್ರಂಥ ಒಂದು ಅಪರೂಪದ ವಿಷಯವನ್ನು ಕೊಡ್ತದೆ. ಏನು ಕೊಡ್ತದೆ? ಅಲ್ಲ, ಬ್ರಹ್ಮದೇವರೇ ಯಾಕೆ ಕುದುರೆಯಾಗಿ ಬರಬೇಕಾಯಿತು? ಪ್ರಶ್ನೆ. ಈಗ ನಿಮಗೇನು ಪ್ರಶ್ನೆ ಇತ್ತು? ಅಶ್ವಮೇಧಕ್ಕೆ ಸಾಧನ ಯಾವುದು ಅಂತ ಗೊತ್ತಾಗಲಿಲ್ಲ ಅಂತಾದರೆ ಒಂದು ಪ್ರತ್ಯೇಕ ಕುದುರೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರ್ತಿತ್ತಲ್ಲ, ತಮ್ಮದೇ ಆದ ಇನ್ನೊಂದು ರೂಪವನ್ನು ಯಾಕೆ ತೆಗಿಬೇಕಾಯಿತು? ಇಷ್ಟು ಉದ್ದಕ್ಕೆ ಓದ್ಕೊಂಡು ಬಂದ್ಬಿಟ್ಟಿವಿ. ಇಲ್ಲಿ ತನಕ ನಾವು ಈ ಪ್ರಶ್ನೆಯೇ ಮಾಡಿಕೊಳ್ಳಿಲ್ಲ. ಹೂನಪ್ಪನ ಮುಂದೆ ಹೂನಪ್ಪ, ಬೇಡಪ್ಪನ ಮುಂದೆ ಬೇಡಪ್ಪ ಕೂತ್ಬಿಟ್ಟಿದ್ವಿ ನಾವು. ಹೂನಪ್ಪ, ಅಲ್ಲಪ್ಪ, ಅಲ್ಲಪ್ಪನ ಮುಂದೆ ಅಲ್ಲಪ್ಪ, ಬೆಲ್ಲಪ್ಪನ ಮುಂದೆ ಬೆಲ್ಲಪ್ಪ. ಶ್ರೀಮದಾಚಾರ್ಯ ಪ್ರಶ್ನೆ ಮಾಡ್ತಾರೆ, ಅಲ್ರಿ ಏನು ವಿಚಿತ್ರ ಇದು, ನಿಮಗೆ ಯಾಗಕ್ಕೊಂದು ಸಾಧನ ಬೇಕಾಗೋದಿಲ್ಲೋ, ಒಂದು ಕುದುರೆ ಸೃಷ್ಟಿ ಮಾಡೋದು ಬ್ರಹ್ಮದೇವರು, ತಾವೇ ಯಾಕೆ ಕುದುರೆ ಆಗಬೇಕಾಗಿತ್ತು? ಸ್ವಾರಸ್ಯ ಒಂದು. ಎರಡನೇದ್ದೇನು ಅಂದ್ರೆ, ಅಲ್ರಿ ಆಚಾರ್ಯ, ನಿಮ್ಮ ಯಜ್ಞಕ್ಕೆ ತೃಪ್ತಿ ಆಗಲಿ, ನಿಮ್ಮ ಯಜ್ಞಕ್ಕೆ ಪರಮಾತ್ಮ ಸಂತೋಷ ಪಡಲಿ ಅಂತ ಯಾವುದೋ ಕುದುರೆಯನ್ನ ಯಾವುದೋ ಆಡಿನ ಕತ್ತರಿಸೋದು ಯಾಕಪ್ಪ ಇದು? ಬಹಳ ದೊಡ್ಡ ಪ್ರಶ್ನೆ, ಮೌಲಿಕವಾದ ಪ್ರಶ್ನೆ. ಇವತ್ತೆಲ್ಲರೂ ಕೇಳ್ತಾರಲ್ಲ, ಆಡು ಕುರಿನೆಲ್ಲ ಕತ್ತರಿಸ್ಕೊಂಡು ಇವರೆಲ್ಲ ಮೊದಲು ತಗೋತಿದ್ರು, ವ್ಯವಸ್ಥಿತವಾಗಿ ತಗೋತಿದ್ರು, ಈಗೆಲ್ಲ ನಮ್ಮನ್ನು ನಾಟಕ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಹಾಗಿದ್ರೆ ಈ ಕುರಿ, ಆಡು ಅಥವಾ ಕುದುರೆ ಮತ್ತೊಂದು ಮುಗಿದೊಂದು ಪ್ರಾಣಿಗಳನ್ನು ಅವುಗಳನ್ನ ಯಾಕೆ ಬಲಿ ಕೊಡ್ತೀರಿ ನೀವು? ಏನು ಸಂಬಂಧದ ನಿಮಗೆ ಬಲಿ ಕೊಡಲಿಕ್ಕೆ? ಎರಡು ಪ್ರಶ್ನೆ. ಎರಡೂ ಪ್ರಶ್ನೆಗೂ ಶ್ರೀಮದಾಚಾರ್ಯರು ಅತ್ಯಂತ ಸುಸ್ಪಷ್ಟವಾದ, ಯುಕ್ತಿಯುಕ್ತವಾದ, ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾರೆ. ಏನು? ಒಂದು ವೇಳೆ ಈಗ ನಾನು ಯಜಮಾನನಿದ್ದೀನಿ ಅಂತ ಇಟ್ಟುಕೊಡ್ರಿ, ಯಜ್ಞ ಮಾಡ್ತಾ ಇದ್ದೀನಿ. ಈ ಯಜ್ಞ ಮಾಡಿದಾಗ ಯಾವುದೋ ಒಂದು ಬೇರೆ ಪಶುವನ್ನು ನಾನು ಬಲಿ ಕೊಟ್ಟರೆ ಆಗ ಕರ್ತೃವಾದ ಫಲ ಮಾತ್ರ ನನಗೆ ಬರ್ತದೆ. ನೆನಪಿಟ್ಟುಕೊಳ್ರಿ, ಏನು ಫಲ ಬರ್ತದೆ ನನಗೆ? ಯಜಮಾನ, ಯಜ್ಞದ ಕರ್ತ ಎನ್ನುವ ಫಲ ಬರ್ತದೆ. ಆದರೆ ಪಶು ಏನಿದೆಯಲ್ಲ, ಆ ಪಶು ಯಜ್ಞದಲ್ಲಿ ಹೋಗಿದ್ದು ಅದರ ಫಲ ನನಗೆ ಬರುವುದಿಲ್ಲ. ಸಹಜದ. ಈಗ ಒಂದು ಯಾವುದೋ ವಸ್ತುವನ್ನು, ಈಗ ತುಪ್ಪ, ಎಣ್ಣೆ ಇವೆಲ್ಲ ಜಡ ಅವ ಅಂತ ಇಟ್ಕೊಳ್ರಿ. ಜಡ ಇದ್ದದಕ್ಕೆ ನಮ್ಗೆ ಕಲ್ಪನಾ ಬರೋದಿಲ್ಲ. ಈಗ ನಾ ಯಜಮಾನ ಕೂತೀನಿ, ನನ್ನ ಮಗನನ್ನ ಈ ಕೆಲಸ ಮಾಡಿ ಆ ಕೆಲಸ ಮಾಡಂತ ಹೇಳಿ ಮಾಡಿಸ್ಲಿಕ್ಕತ್ರ ಯಜ್ಞದಲ್ಲಿ ಭಾಗವಹಿಸಿದ್ದಕ್ಕೆ ಅವನಿಗೂ ಅಷ್ಟು ಪುಣ್ಯ ಅದ, ಯಜಮಾನನಾದದಕ್ಕೆ ನನಗೆ ಪುಣ್ಯ ಅದ. ಸರಿಯಾ? ಹಾಗಾದರೆ ಯಜಮಾನತ್ವೇ ನನಗೆ ಪುಣ್ಯ ಬರ್ತದೆ, ನನ್ನ ಮಗನೋ ನನ್ನ ಹೆಂಡತಿಯೋ ಮಕ್ಕಳೋ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅದನ್ನು ಕೂಡಿದನ್ನು ತೊಗೊಂಬ ಇದನ್ನು ಮಾಡು ಅಂತ ಹೇಳಿದ್ದಕ್ಕೆ ಅವರಿಗೆ ಪುಣ್ಯ ಅದ ಅಂತ ಆದರೆ, ಯಜ್ಞದಲ್ಲಿ ಚೇತನವಾದ ಒಂದು ಪಶುವನ್ನ ಹಾಕಿದರೆ ಅದಕ್ಕೊಂದು ಪುಣ್ಯ ಇದೆಯಲ್ಲ, ಪುಣ್ಯ ಲೋಭ. ಯಾರಿಗೆ? ಬ್ರಹ್ಮದೇವರಿಗೆ. ಅದಕ್ಕೇನು ಮಾಡಿದ್ರು? ಯಾವುದೋ ಕುದುರೆ ಯಾಕೆ ಮಾಡಲಿ, ನಾನೇ ಕುದುರೆ ಆಗಿಬಿಡ್ತೀನಿ. ಯಜ್ಞದಲ್ಲಿ ಬಳಸುವಂತಹ ಪಶುವೂ ನಾನೇ, ಯಜಮಾನನೂ ನಾನೇ, ಎರಡೂ ಪುಣ್ಯ ನನಗೆ.
ಎಂಥ ಲೋಭ, ಎಂಥ ಲೋಭ, ಇಂಥ ಲೋಭ ಬೇಕು, ಇಂಥ ಲೋಭ ಬೇಕು. ಅದಕ್ಕೆ ವರದರಾಜ ಶ್ರೀಚರಣರು ಒಂದು ಮಾತು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ. ಏನು ಅಂದರೆ, ಕಾಮಸ್ತೇಂಗ್ರಿ ಯುಗಾರ್ಚನೆ ಅಮಲಧಿಯಾಂ ಲೋಭಸ್ಸು ಪುಣ್ಯಾರ್ಜನೆ. ಕಾಮ ತೇಂಗ್ರಿ ಯುಗಾರ್ಚನೆ ಅಮಲಧಿಯಾಂ ಲೋಭ ಸುಪುಣ್ಯಾರ್ಜನೆ ಮಾತ್ಸರ್ಯಂ. ಕಾಮಕ್ರೋಧ ಲೋಭ ಮೋಹಗಳೆಲ್ಲವೂ ಇರಲಿ ಸ್ವಾಮಿ ನಮಗೆ. ಅಲ್ರಿ ಬೇಡ ಅಂತ ಹೇಳ್ತಾರೆ, ನೀವು ಇರಲಿ ಅಂತಿರಲ್ಲ ಅಂದ್ರೆ ಕಾಮ ಎಲ್ಲಿರಬೇಕು? ತೇ ಅಂಗ್ರಿ ಯುಗಾರ್ಚನೆ, ನೀನು ಪೂಜಾ ಮಾಡಬೇಕು ಅನ್ನೋಲ್ಲಿ ನನಗೆ ಕಾಮ ಇರಲಿ, ಇಚ್ಛಾ ಇರಲಿ ನನಗೆ. ಅಮಲಧಿಯಾಂ ಲೋಭ ಸುಪುಣ್ಯಾರ್ಚನೆ, ಒಳ್ಳೆ ಬುದ್ಧಿಯನ್ನು ಸಂಪಾದನೆ ಮಾಡಬೇಕು ಎನ್ನುವ ವಿಷಯದಲ್ಲಿ ಲೋಭ ಇರಲಿ, ಸದ್ಬುದ್ಧಿ ಸಂಪಾದನೆ ಮಾಡಬೇಕು. ಶಾಸ್ತ್ರ ಇದನ್ನು ಓದ್ತೀನಿ, ಇದರಿಂದ ಜ್ಞಾನ ಬರ್ತದೆ, ಮತ್ತೊಂದು ಪುಸ್ತಕ ತೆಗಿತೀನಿ, ಅದನ್ನು ಓದ್ತೀನಿ, ಅದರಿಂದ ಬುದ್ಧಿ ಬರ್ತದೆ, ಜ್ಞಾನ ಸಂಪಾದನೆ ಆಗ್ತದೆ. ಈ ವಿಷಯದಲ್ಲಿ ನನಗೆ ಲೋಭ ಇರಲಿ. ತೇ ಅಂಗ್ರಿಯುಗಾರ್ಚನೆ ಕಾಮಃ ಅಮಲಧಿಯಾಂ ಪ್ರಾಪಣೆ ಲೋಭ ಪುಣ್ಯಾರ್ಜನೆ ಮಾತ್ಸರ್ಯಂ. ಪುಣ್ಯ ಸಂಪಾದನೆ ಮಾಡೋ ವಿಷಯದಲ್ಲಿ ಮಾತ್ಸರ್ಯ ಇರ್ಬೇಕಂತ. ಏನು ಮಾತ್ಸರ್ಯ? ಅವು ನೋಡ್ರಿ, ಏಕಾದಶಿ ಮಾಡಿಬಿಟ್ಟ, ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಟ್ಟ, ನಾಯಕ್ ಬಿಡ್ತೀನಿ ಮತ್ತೆ ನಾನು ಏಕಾದಶಿ ಮಾಡಿದೆ, ಬರೇ ವಿಷ್ಣು ಸಹಸ್ರನಾಮ ಅಲ್ಲ, ವೆಂಕಟೇಶ್ ಸ್ತೋತ್ರ, ರಾಯರ್ ಸ್ತೋತ್ರ ಎಲ್ಲ ಅಂದೆ ನಾನು. ಇದು ಮಾತ್ಸರ್ಯ. ಇರಲಿ, ಇದ್ಯಾರು ಬೇಡ ಅಂತಾರ? ಹಾಗಾದರೆ ಲೋಭ ಯಾವ ವಿಷಯದಲ್ಲಿ? ಈ ಶಾಸ್ತ್ರ ಆ ಶಾಸ್ತ್ರ ಓದಿ ಒಳ್ಳೆ ಬುದ್ಧಿಯನ್ನು ಸಂಪಾದನೆ ಮಾಡಬೇಕೆಂಬ ವಿಷಯದಲ್ಲಿ ಲೋಭ ಇದ್ದಂತೆ, ಚತುರ್ಮುಖ ಬ್ರಹ್ಮದೇವರಿಗೆ ಪಶುವಾಗಿ ಯಜ್ಞದಲ್ಲಿ ಬಲಿಯಾದಾಗ ಬರುವ ಪುಣ್ಯವೂ ಮುಜೇಹಿ, ಯಜಮಾನನಾಗಿದ್ದಾಗಲೂ ಮುಜೆ, ನನಗೆ ಬೇರೆಯವ್ರಿಗೆ ಬೇಡ ಅಂತ. ಈ ಮಧ್ಯದಲ್ಲೊಂದು ಪ್ರಶ್ನೆ ತಗೊಳ್ರಿ. ಕರ್ತೃತ್ವೇನ ಪಶುತ್ವೇನ, ಭಾಷ್ಯ ತಗೊಳ್ರಿ. ಕರ್ತೃತ್ವೇನ ಪಶುತ್ವೇನ ಯತ್ಫಲಂ ತದಶೇಷತಃ. ಕರ್ತೃವಾಗಿ ಪಶುವಾಗಿ ಯತ್ಫಲಂ, ಯಾವ ಫಲ ಬರ್ತದೋ ತದ ಅಶೇಷತಃ ಮಮ ಸ್ಯಾತ್, ಅಷ್ಟು ನನಗೆ ಬರಲಿ. ಇತಿ ಮನ್ವಾನಃ, ಹೀಗೆ ಚಿಂತಿಸಿದ ಬ್ರಹ್ಮದೇವರು ಸಹ ಅಶ್ವರೂಪಮಧಾರಯತ್, ಕುದುರೆ ರೂಪವನ್ನು ಧರಿಸಿಕೊಂಡರು. ನೆನಪಿಡ್ರೆ, ಇದರ ಮೇಲೊಂದು ಪ್ರಶ್ನೆ. ಅಲ್ರಿ ಆಚಾರ, ಇಲ್ಲೇನೋ ಸರಿಯದ. ಈಗ ಬ್ರಹ್ಮದೇವ್ರು ಬಿಟ್ಬಿಟ್ರಿ, ಈಗ ಇಂದ್ರದೇವ್ರನ್ನ ತೊಗೊಳ್ಳಂತ, ಅಥವಾ ಚಂದ್ರದೇವ್ರನ್ನ ತೊಗೊಳ್ಳಂತ. ನನ್ನೇ ತೊಗೊಳ್ರಿ, ನಿಮ್ಮನ್ನೇ ತೊಗೊಳ್ರಿ. ನಾನೊಂದು ಅಶ್ವಮೇಧ ಯಾಗ ಮಾಡಿದೆ. ಆ ಕುದುರೆಯನ್ನು ಟಕಪು ಕೊಂದೆಲ್ಲ ನಾನು. ಟಕಪು ಅಂದರೆ ಪುಕ್ಸಟ್ಟೆ ಕೊಂದಲ್ಲ. ಅದೇನು ಪಾಪ ಮಾಡಿತ್ತು? ನಿಮ್ಮ ಮನ್ಯಾಗ ಕುದುರೆಯಾಗಿ ಹುಟ್ಟಿದ್ದ ತಪ್ಪ, ಅಥವಾ ಈ ಊರಿನಾಗ ಕುದುರೆಯಾಗಿ ಹುಟ್ಟಿದ್ದ ತಪ್ಪ? ಕೊಂದ್ಬಿಟ್ರಲ್ಲ ನೀವು ಅಂತಂದರೆ, ಆಗ ಆಚಾರ್ಯರಂತಾರೆ, ಯಜ್ಞದ ರಹಸ್ಯ ಗೊತ್ತಿಲ್ಲದೆ ಇರುವಂಥವರು ನೀವು. ಹೇಳ್ತೀನಿ ಕೇಳ್ರಿ. ಏನು ಅಂತಂದರೆ, ಪರಮಾತ್ಮ ಏನು ವ್ಯವಸ್ಥೆ ಮಾಡಿದ್ದಾನೆ? ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಒದಗಿಸುವಂಥವನು ಹರಿ. ಈಗ ಸಾಧನ ಶರೀರವಿದು ಸಾಧಾರಣವಲ್ಲ, ನೀದಯದಿ ಕೊಟ್ಟದ್ದು ಅಂತನ್ನುವುದು ಎನ್ನ ಹಿರಿಯರ ಮಾತು. ಶರೀರವಿದು ಸಾಧಾರಣವಲ್ಲ, ನೀದಯದಿ ಕೊಟ್ಟದ್ದು. ಈ ಶರೀರದಿಂದ ನಾನು ಸಾಧನೆ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಸಾಧನೆ ಮುಗಿದು ಹೋಯಿತು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನನ್ನ ಜೊತೆಗೆ ನನ್ನ ಮನೆಯಲ್ಲೇ ಹುಟ್ಟಿದ ಒಂದು ಕುದುರೆ ಇದೆ, ಆಡಿದೆ. ಪಾಪ ಅದು ಸಾಧನ ದೇಹ ಅಲ್ವಲ್ಲ ಅದರದ್ದು. ಅದು ಹೇಗೆ ಸಾಧನೆ ಮಾಡಬೇಕು? ಅದಕ್ಕೆ ಸಾಧನೆಗೆ ಅವಕಾಶ ಇಲ್ವಲ್ಲ. ಅದಕ್ಕೆ ದೇವರು ಯಜ್ಞಗಳ ಮೂಲಕ ಒಂದು ವ್ಯವಸ್ಥೆ ಮಾಡ್ತಾನೆ. ನೀನು ನಡೆಸುವಂತಹ ಯಜ್ಞದಲ್ಲಿ ಅದನ್ನು ಆಹುತಿತ್ವೇನ ಕೊಟ್ಟಿ ಅಂದರೆ, ನೀನು ಹೇಗೆ ಯಜ್ಞವನ್ನು ಮಾಡಿ ಸ್ವರ್ಗವನ್ನು ಹೊಂದುತ್ತೀಯೋ ಹಾಗೆ ಆ ಪಶುವು ಕೂಡ ನಿನ್ನ ಜೊತೆಗೆ ಸ್ವರ್ಗವನ್ನು ಹೊಂದುತ್ತದೆ. ಅದಕ್ಕೆ ಗೊತ್ತಿಲ್ಲ ಪಾಪ. ಅದಕ್ಕೇನು ಗೊತ್ತಿಲ್ಲ? ನಾನು ಈ ಯಜ್ಞದಲ್ಲಿ ಮರಣವನ್ನು ಹೊಂದಿದರೆ ಸ್ವರ್ಗವನ್ನು ಹೊಂದುತ್ತೀನಿ ಅಂತ ಗೊತ್ತಿಲ್ಲ ಪಾಪ ಅದಕ್ಕೆ. ಆದರೆ ಈ ಯಜಮಾನ ಅದನ್ನು ಯಜ್ಞದಲ್ಲಿ ಆಹುತಿಯನ್ನಾಗಿ ನೀಡಿದ್ದರಿಂದಾಗಿ ಯಜಮಾನ ಹೇಗೆ ಸ್ವರ್ಗಕ್ಕೆ ಹೋಗ್ತಾನೋ ಆ ಪಶುವೂ ಕೂಡ ಸ್ವರ್ಗವನ್ನು ಸೇರಿಕೊಳ್ಳುತ್ತದೆ. ಈಗ ಅರ್ಥ ಮಾಡಿಕೊಳ್ಳ್ರಿ, ದೇವರು ಒದಗಿಸಿದ ನ್ಯಾಯ ಎಂಥದ್ದು ಅಂತ. ಹಾಗಿದ್ರೆ ಇವೇನು ತಸ್ಮಾದಶ್ವ ಅಜಾಯತ, ಪುರುಷ ಸೂಕ್ತದಲ್ಲಿ ಹೇಳ್ತಾನೆ, ತಸ್ಮಾದಶ್ವ ಅಜಾಯತ ಏಕೇಚೋ ಭಯಾದತಃ. ಇವೆಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಯಾವುಗಳನ್ನು ಯಜ್ಞಕ್ಕೆ ಉಪಯೋಗಿಯಾಗಿ ನಿರ್ಮಿಸಿದ ಅವುಗಳೆಲ್ಲವೂ ಕೂಡ ಯಜಮಾನನ ಜೊತೆಗೇನೆ ಸಮಕಾಲದಲ್ಲಿ ಸ್ವರ್ಗವನ್ನು ಸೇರುತ್ತವೆ. ಅವುಗಳಿಗೆ ಗೊತ್ತಿಲ್ಲ ಏನಂತ, ನಾ ಯಜ್ಞದಲ್ಲಿ ಭಾಗವಹಿಸ್ತೀನಿ, ನನ್ನನ್ನು ಸಂಹಾರ ಮಾಡ್ತಾರ, ನಾ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಗೊತ್ತೇ ಇಲ್ಲ. ಆದರೂ ಸ್ವರ್ಗ. ಆಚಾರ್ಯರ ಮುಂದಿನ ವಾಕ್ಯ, ಅಬುದ್ಧಿಪೂರ್ವ ಮರಣಾತ್ ಸ್ವರ್ಗಶ್ಚಾಪಿ ಪಶೋರ್ಭವೇತ್.
ಅಬುದ್ಧಿಪೂರ್ವ ಮರಣಾತ್, ಬುದ್ಧಿಪೂರ್ವಕ ಮರಣ ಅಲ್ಲದಕ್ಕ, ಗೊತ್ತಿಲ್ಲದೆ ಮರಣ ಹೊಂದತಾದ. ಹಿಂಗಿದ್ರೂ ಸ್ವರ್ಗಶ್ಚಾಪಿ ಯಶೋ ಪಶೋರ್ಭವೇತ್, ಸ್ವರ್ಗವೂ ಆಗುತ್ತದೆ. ಸ್ವರ್ಗವೂ ಆಗುತ್ತದೆ ಅಂದ್ರೇನು? ಮುಂದಿನ ದೇಹ ಇನ್ನೂ ಚಲೋ ಬರ್ತದೆ. ಈ ಸಂದರ್ಭದಲ್ಲಿ ಯಜ್ಞಕ್ಕೆ ಸಾಧನವಾಗಿದೆ. ಹಾಗಾದ್ರೆ ಇಷ್ಟು ತಿಳಿದುಕೊಂಡಿರುವಂಥ ಬ್ರಹ್ಮದೇವರು ಜ್ಞಾನಪೂರ್ವಂ ಋತೆ ಪುಂಸಃ ಕಿಮು ವಕ್ತವ್ಯಮಿತ್ಯಜಃ, ತಿಳುವಳಿಕೆ ಇದ್ದ ಮನುಷ್ಯ ಯಜ್ಞದಲ್ಲಿ ಭಾಗವಹಿಸಿದರೆ ಏನು ಪುಣ್ಯ ಅಂತ ಹೇಳಬೇಕು ಎಂದು ಬ್ರಹ್ಮದೇವರು ತಾವೇ ಕುದುರೆಯಾಗಿ ಯಜ್ಞದಲ್ಲಿ ಪಶುವಾಗಿ ಅದರ ಫಲವನ್ನು ಪಡೆದುಕೊಂಡ್ರು. ಇಷ್ಟು ಅಶ್ವಮೇಧಯಾಗದ ರಹಸ್ಯ ಉಂಟು. ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದಶ್ರೌಷಭಂ ತೇನ ಪ್ರಿಯತಾಂ ಕಮಲಾಲಯಃ.